ಅಲ್ಲ, ನಿಮ್ಮ ಹತ್ರ ಬರೋದೇ ನ್ಯಾಯಕ್ಕಾಗಿ ಅಲ್ಲ. I can challenge anybody because my hands are clean. Nobody can shake me at all. Because my hands are clean. Nobody can shake me at all. என் ஜனம் வந்து என்னை மறந்துட்டாங்கன்னு கூட வச்சுக்கோ, ஆனால் நான் மறக்க முடியாத. ஸோ மண் என் தாய் மண். ஐ ஹாவ் டு ஃபைட் ஃபார் மை பீப்புள். என் தாய்மார்கள்லாம் ಪವರ್ಫುಲ್ தான். அவங்களுக்கு என்ன பண்ணீங்க? ಲೋನ್ ಕೊಡ್ತೀವಿ, ಸತ್ಯ ಹೇಳು, ಧರ್ಮ ಹೇಳು, ಈ ಪೂ ಮೇಲೆ ಸತ್ಯ ಹೇಳು, ಈ ಫೋಟೋ ಮೇಲೆ ಸತ್ಯ ಹೇಳು. ಏನು ಮಾಡಿಬಿಡ್ತಾರೆ ದೇವರು? ಈ ಮಣ್ಣಲ್ಲಿ ಹುಟ್ಟಿರೋನು ನಾನು. ತಹಸೀಲ್ದಾರ್ ಹುಟ್ಟಿಲ್ಲ, DC ಹುಟ್ಟಿಲ್ಲ, SP ಹುಟ್ಟಿಲ್ಲ. ಹಂಗಾರೆ ಪೂರ್ವಿಕ ನನಗೆ ಗೊತ್ತಾ, ಇವ್ರಿಗೆ ಗೊತ್ತಾ? ನಾವು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಬಂದ್ ಮಾಡಿದರೆ ಒಂದು ಅಧಿಕಾರಿಗಳ KG ಮೇಲೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಲ್ಯಾಂಡ್ ಓನರ್ ಮಾತಾಡಿರೋದು ಪ್ರೆಸ್ ಅವ್ರಿಗೆ ಕ್ವಶನ್ ಮಾಡಿದ್ದಕ್ಕೆ ಉತ್ತರ ಇವರು ಏನು ಕೊಟ್ಟಿದ್ರು, ಅವ್ರು ಏನು ರಿಸೀವ್ ಮಾಡಿದ್ರು ಗೊತ್ತಿದೆ. இதனால எல்லி தப்பிது. இந்த ப்ரெஸ் மீட் எடுத்து நிற்குங்கோ அதை என்ன விசேஷம் சொல்லுங்கள் சார். சரி சார், நான் திருமூர்த்தியோட பேரன். இவர் திருமூர்த்தியோட சன். ஸோ நம்மளுக்கு திருமூர்த்தியோட லேண்ட் வந்து விமல் நகர், MB நகர் அங்கே இருக்குங்க. அது 14 acres 10 குண்டாஸ் வருது திருமூர்த்தியோட லேண்ட். ஸோ இதில் நாங்கள் 2.5 acres ஆல்ரெடி திருமூர்த்தி விற்றுட்டுக்கிறார், ಅದು ಮಾರ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟು 4 acres ಭೂಪರತ್ನೆ ಆಗಿದೆ, ಕನ್ವರ್ಷನ್ ಆಗಿರೋ ಲ್ಯಾಂಡ್. ಅದು ಲೂಯಿಸ್ ಪಾಲ್ ಅನ್ನೋರು ಈ ಕನ್ವರ್ಷನ್ ಆಗಿರೋ ಲ್ಯಾಂಡನ್ನ ತೊಗೊಂಬಿಟ್ಟು ನಮಗೆ 8 acre ಉಳಿದಿದೆಯಲ್ಲ ಆ ಲ್ಯಾಂಡಿಗೆ ಬಂದುಬಿಟ್ಟು ಇದೇ ನಮ್ಮ ಲ್ಯಾಂಡು ಅಂತ ಅಕ್ವೈರ್ ಮಾಡ್ತಾಯಿದ್ದಾರೆ. ಈಗ ನಮ್ಮ ಫ್ಯಾಮ್ಲಿ, ನಮ್ಮ ಖಾನ್ದಾನಿ ಯಾರು ಜಮೀನಿಗೆ ಹೋಗೋಕ್ಕೆ ಬಿಡಲ್ಲ. ಈ ಥರ ಅಕ್ರಮಗಳು ಮಾಡ್ತಾನೆ ಇರ್ತಾರೆ ಸರ್ ಪ್ರತಿಯೊಂದು ಸತಿನೂ. ಇದು 28 ವರ್ಷದಿಂದ ನಡೀತೈತೆ. ಸರಿ, ಇವ್ರಿಗೆಲ್ಲ ಈಗ ಮನೆ ಇಲ್ಲ, ಏನಿಲ್ಲ. ಈಗ ಅಷ್ಟೊಂದು ಅವ್ರು ಮೊನ್ನೆ ಪ್ರೆಸ್ ಮೀಟಿಂಗಲ್ಲಿ ಹೇಳಿದ್ದಾರೆ ಈ ಥರ ಅವರೆಲ್ಲ ಬಡವರು ಅಂತ. ಆ ಮಾತು ಈಗ ಎಷ್ಟೊಂದು ಹರ್ಟ್ ಆಗಿದೆ ಅಂದರೆ ನಮಗೆ, ನಮ್ಮ ಇಡೀ ಖಾನ್ದಾನಿಗೆ ಹರ್ಟ್ ಆಗಿದೆ. ನಾವು ಈ ಥರ ನಮ್ಮ ಜಾತಿಗೆ ಅವಮಾನ ಆಗಿತ್ತು, ಆ ಥರ ಒಂದು ಮಾತು ಹೇಳಿದ್ದಾರೆ. ಅವರೇ ನಮಗೆ ಸಾಕ್ತಾ ಇದ್ದಾರೆ ಅಂತ ಲೂಯಿಸ್ ಪಾಲ್ ಅನ್ನೋರು ಈ ಮಾತು ಹೇಳಿದ್ದಾರೆ ಸರ್. ನೀವೇನು ಸರ್? ಈಗ ನೀವು ಹೇಳಿ ಸರ್. எங்கள் அப்பா சொத்து அது சார். அது 13 ஏக்கர் சார் எங்களுக்கு. எங்கள் அப்பா என்னென்ன விற்றாங்க எங்களுக்கு தெரியாது சார், இது வரைக்கும் தெரியாது. ஆனால் எந்துன்றாங்க. யாருக்கு போனாலும் நிலத்துக்கிட்ட உங்கள் அப்பா விற்றுட்டாருன்னு தான் சொல்கிறாங்க தவிர உங்கள் அப்பா எனக்கு விற்றுட்டாங்க, எதை கொடுப்பாக்க, இது பத்திரம் கொடுப்பானாக்கா ஒரிஜினல் கொடுப்பான், ரிஜிஸ்டர் ஆகுது கொடுன்னா இல்லை, அது வீட்டில் இருக்குது, அங்கே இருக்குது, இங்கே இருக்குது, நான் எடுத்துன்னு வந்து கொடுக்குறேன், அங்கே கோர்ட்டுக்கு வா, போலீஸ் ஸ்டேஷனுக்கு வா. போனாக்கா இல்லை, அங்கே கொடுத்தாக்கா என்கிட்ட ஒரிஜினல் இருக்கிறது உங்கள் அப்பா பண்ணிட்டாரு ஸ்டேஷனில். அவங்க பண்ணிட்டாங்க 1987 பண்ணிட்டாரு உங்கள் அப்பா. எங்களுக்கு தெரியாது, நாங்கள்லாம் சின்னங்களா இருந்தாங்க. அவர் அப்பா எவ்வளோ விற்றாரு எங்களுக்கு தெரியாது, எவ்வளோ இருக்குதுன்னு கூட தெரியாது சார் இது வரைக்கும். சார் இப்போ உங்கள்கிட்ட டாக்குமெண்ட் இருக்குது? எங்ககிட்ட இருக்குது, ஒரிஜினல் இருக்குது சார். எங்களுக்கு 1941 வாங்கினார் எங்கள் ஃபாதர். வாங்கியிருக்கிறதா இல்லைன்னா அவங்க வாங்கிக்கிறது இன்னொருத்தர்கிட்ட வந்து அப்பா வாங்கினார். எங்கள் அப்பா அந்த ரெக்கார்ட்ஸ் எல்லாம் 1941 வாங்கினார் ಅವರು. ಈಗ ಅವರು ಗೊತ್ತಿಲ್ಲ ಅಂದರೆ ಸರ್, ಈಗ ತಾತ ಬಂದು ಯಾವುದೋ ಸೈಟನ್ನು ಮಾರಿದ್ರೆ ನಮಗಿರುವ ಫ್ಯಾಮ್ಲಿಯಲ್ಲಿ ನಮ್ಮ ಅವರು ಮಕ್ಕಳು ಇದ್ದಾರೆ, ಇವರು ಸನ್ಸ್ ಇದ್ದಾರೆ 4 ಜನ, ಮತ್ತು 3 ಹೆಣ್ಮಕ್ಳಿದ್ದಾರೆ. ಇವ್ರಿಗೆಲ್ಲ ತಿಳಿಸ್ಬೇಕಾಯ್ತಲ್ಲ, ಅವ್ರು ತಿಳಿಸಿಲ್ಲ. ಇವ್ರಿಗೂ ಲೂಯಿಸ್ ಪಾಲ್ಗೂ ಇವ್ರಿಗೂ ಮಾರಿರುವ ಸೈಟು ಮಾತ್ರ ಗೊತ್ತು. ಈ 1 acre ಕ್ಲೇಮ್ ಮಾಡಿಕೊಂಡು ಮುಂದೆ ಇರೋ ಸೈಟಲ್ಲಿ ಬಂದು ಇದೇ ನಮ್ಮ ಸೈಟು ಅಂತ ಅಕ್ರಮ ಮಾಡ್ತಾರಲ್ಲ, ಇದು ನಮಗೆ ಆಗಿರೋ ವಿಚಾರ. ಓಕೆನಾ? ಈಗ ಅವರಿಗೆ 35 ಸೈಟು ಅಂತ ತೋರಿಸ್ತಾರೆ. ಓಕೆ, ಕನ್ವರ್ಷನ್ ಲ್ಯಾಂಡಲ್ಲಿ ತೊಗೊಂಡಿರುವ ಸೈಟನ್ನ ತೊಗೊಂಬಂದು ಮತ್ತೆ ಈ ರೆವೆನ್ಯೂ ಲ್ಯಾಂಡಲ್ಲೇ ತೋರಿಸ್ತಾರೆ. ಇದೇ ಖಾಲಿ, ಇದು ಲ್ಯಾಂಡ್ ಈ ಏಕರಲ್ಲೇ ತೋರಿಸ್ತಾ ಇದ್ದಾರೆ, ಇದೇ ಮುಂದೆ ಇರೋದು ನಮ್ಮದು. ಈಗ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ದಾಖಲೆಗಳು ನಿಮ್ಮ ಹತ್ರ ಇದೆಯಾ? ನಮ್ಮ ಹತ್ರ ಎಲ್ಲ ದಾಖಲೆಗಿದೆ ಸರ್, ಎಲ್ಲ ಇದೆ. ಸರ್, ಎಷ್ಟು ಜಮೀನು ಕೊಟ್ಟಿದ್ದು? ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು PDO ಹೇಳೋ ಪ್ರಕಾರವಾಗಿ ನಿಮ್ಮದು 16 ಎಕರೆನೋ 14 ಎಕರೆನೋ ಜಮೀನಿದೆ ಅನ್ನೋ ಹೇಳೋದು. ಅದರಲ್ಲಿ 2 ಎಕರೆಯಲ್ಲಿ ಇವರು ಸೈಟ್ಗಳಾಗಿ ಮಾರಿದ್ದಾರೆ. 337 ಸೈಟು ಎಷ್ಟೋ ಮಾರಿದ್ದಾರೆ, ಅದು ಲೀಗಲ್ ಆಗಿದೆ. 2 ಎಕರೆ ಮಾತ್ರ ಅದು ಕೊಟ್ಟಿರೋದು, ಇನ್ನು ನಿಮಗೆ ಉಳಿದಿದ್ದೆಲ್ಲ ಹಾಗೇ ಇದೆ. ಅದು ಪಹಣಿಲಿ ಮಾತ್ರ ಅದು ಚೇಂಜ್ ಆಗಿಲ್ಲ.
ಬಟ್ ಆದರೂ ಲೀಗಲಿ ಅವ್ರು ಎಲ್ಲವೂ ಮಾರಾಟ ಮಾಡಿದ್ದಾರೆ. ಸುಮಾರು ಜನ ಅದನ್ನು ತಗೊಂಡು ಮನೆಗಳು ಕಟ್ಟಿದ್ದಾರೆ. ಹಾಗೆ ಅಂದರೆ ಈಗ ನೀವು ಕ್ಲೈಮ್ ಮಾಡ್ತಾ ಇರೋದು ಅದು ಎಷ್ಟು ಸರಿ ಅನ್ನೋದು ಅವ್ರ ವಾದ. ನಾನು ಹೇಳ್ತಾ ಈಗ ಮನೆಗಳ ಮೇಲೆ ನಾವು ಹೋಗಿಲ್ಲ, ನಮ್ಮ ತಾತ ಮಾರಿರೋದು ನಿಜನೇ, ಎಲ್ಲ ಸೈಟ್ಗಳು ಮಾರಿದ್ದಾರೆ ಅಂತ ಹೇಳ್ತಿರಲ್ಲ, ಅದು ಪಿ ಡಿ ಒ ಮಾಡ್ಯಾರ. ಪಿ ಡಿ ಒ ಬಂದುಬಿಟ್ಟು ಎಲ್ಲಿ ಬರಬೇಕು ಸರ್, ಕನ್ವರ್ಷನ್ ಆಗಿರೋ ಲ್ಯಾಂಡ್ಗೆ ಮಾತ್ರನೇ ಬಂದು ಕ್ಲೈಮ್ ಮಾಡಬೇಕು. ಅವ್ರು ಬಂದುಬಿಟ್ಟು ಆಚೆ ಕಡೆ ಇರೋದು ಕನ್ವರ್ಷನ್ನೇ ಆಗದೆ ಇರೋ ಲ್ಯಾಂಡ್ಗೆಲ್ಲ ಪಿ ಡಿ ಒ ಬಂದು ಹೆಂಗೆ ಕ್ಲೈಮ್ ಮಾಡ್ತಾರೆ ಸರ್? ಅವ್ರದ್ದು ಡ್ಯೂಟಿ ಏನಂತ ಗೊತ್ತಿರುತ್ತಲ್ಲ, ಪಿ ಡಿ ಒದು ಡ್ಯೂಟಿ ಏನೇನು ಇರುತ್ತೆ ಅಂತ ಗೊತ್ತಿರುತ್ತೆ ಲಿಸ್ಟ್ಗಳು. ಅವ್ರು ಬಂದು ಹಿಂಗೆ ಅಳತೆ ಮಾಡ್ತಾರೆ. ಕಂದಾಯ ಇಲಾಖೆಯವರು ಬಂದಿದ್ದರು, ತಹಶೀಲ್ದಾರ್ ಬಂದಿದ್ದರು, ಹಾಗೆ ಅಂತ ತಹಸೀಲ್ದಾರ್ ಬಂದು ಇವರು RIಗೆ ಇದನ್ನು ನಮಗೆ ಖಾತಾ ಕಂದಾಯ ಕೊಡಬೇಕಾ ಇಲ್ವಾ ಅಂತ ಎನ್ಕ್ವೈರಿ ಮಾಡೋಕ್ಕೆ ಹಾಕಿದ್ದಾರೆ ಅಷ್ಟೇ. ನಾವು ಪೋತಿ ಪಾನಿ ಮಾಡಬೇಕಂತ ನಾವು ಕೊಟ್ಟಿದ್ದೀವಿ. ಈಗ ತಿರುಮೂರ್ತಿ ಇಲ್ಲ, ಅವ್ರು ಎಕ್ಸ್ಪೈರ್ ಆದಮೇಲೆ ಮಕ್ಕಳಿಗೆ ಬರಬೇಕಲ್ವ ಪಾನಿ. ಸೊ ಅದಕ್ಕೆ ನಾವು ಕ್ಲೇಮ್ ಮಾಡಿದ್ದು, ಅದು ಆದೇಶ ಕೊಟ್ಟಿದ್ದಾರೆ. ಅದನ್ನು ಇದೆ ನಮ್ಮ ಹತ್ರ. ತಹಸೀಲ್ದಾರ್ ಆದೇಶ ಕೊಟ್ಟರೆ ಮುಂದುವರಿಸ್ಬೋದು, ಯಥಾಸ್ಥಿತಿ ಅಂತ ಮುಂದೆ ವರಿಸ್ಬೋದು ಅಂತ ತಹಸೀಲ್ದಾರ್ ಕೊಟ್ಟಿದ್ದಾರೆ. ಆ ಲೆಟ್ರು ನಮ್ಮ ಹತ್ರ ಇದೆ, ಆದೇಶ ಇದೆ. ತೋರಿಸಿ ಡಾಕ್ಯುಮೆಂಟ್ ತೋರಿಸಿ, ಡಾಕ್ಯುಮೆಂಟ್ ತೋರಿಸಿ, ಅದನ್ನು ತೋರಿಸಿ ಮಾತಾಡಿಬಿಡಿ. ಯಥಾಸ್ಥಿತಿಯಿಂದ ಇಲ್ಲಿ ನೀವು ತೋರಿಸಿ, ತೊಂದರೆ ಇಲ್ಲ. ಅದನ್ನೇ ಸರ್ ಅದರಲ್ಲಿ ಓದೋ ಥರ ಇದ್ರೆ ಆ ಕಂಟೆಂಟ್ಸ್ ಮಾತ್ರ ಓದಿ, ಆ ಕಂಟೆಂಟ್ಸ್ ಮಾತ್ರ ಕುತ್ಕೊಂಡೆ ಓದಿ, ಇಲ್ವಾ ಕುತ್ಕೊಂಡೆ ಓದಿ, ಅವರೇ ಓದ್ತಾರೆ. ಕುತ್ಕೊಂಡು ಓದಿ. ಎಲ್ಲವೂ ಬೇಡ. ವಾದಿ ಮತ್ತು ಪ್ರತಿವಾದಿ ಅರ್ಜಿಯನ್ನು ತಿರಸ್ಕರಿಸಿದ್ದ ಬಂಗಾರಪೇಟೆ ತಾಲೂಕಾ ಕಸ್ಬಾ ಹೋಬಳಿ ದೊಡ್ಡೂರ ಕರ್ಪನಹಳ್ಳಿ ಪ್ಲಾಂಟೇಶನ್ ಗ್ರಾಮದ ನಂಬರ್ 1ರಲ್ಲಿ 12 ಎಕರೆ ಜಮೀನನ್ನು ತಿರುಮೂರ್ತಿ ಬಿನ್ ತಂಬುಸ್ವಾಮಿರವರ ಹೆಸರಿನಲ್ಲಿಯೇ ಯಥಾಸ್ಥಿತಿಯ ಮುಂದುವರೆಸಲು ಆದೇಶಿಸಿದೆ. ಅವ್ರ ಹತ್ರ ಕೊಡಿ, ಓದಲಿ ಸರ್, ನೀವು ಗೊತ್ತಾಗಿ. ಅಂದರೆ 14 ಎಕರೆಯಲ್ಲಿ 12 ಎಕರೆ ನಿಮ್ಮದೇ ಅಂತ ಹೇಳಿದ್ದಾರೆ. ಇವಾಗ ಆ 2 ಎಕರೆನೇ ಪ್ರಾಬ್ಲಮ್ ಇರೋದು. ಎಲ್ಲಿದೆ? ವಾದಿ ಮತ್ತು ಪ್ರತಿವಾದಿ ಅರ್ಜಿಯನ್ನು ತಿರಸ್ಕರಿಸಿದೆ. ಬಂಗಾರಪೇಟೆ ತಾಲೂಕು ಕಸ್ಬಾ ಹೋಬಳಿ ದೊಡ್ಡೂರು ಕರಪನಹಳ್ಳಿ ಪ್ಲಾಂಟೇಶನ್ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ 12 ಎಕರೆ ಜಮೀನು ತಿರುಮೂರ್ತಿ ಬಿನ್ ತಂಟೂರು ಸ್ವಾಮಿ ರವರ ಹೆಸರಿನಲ್ಲಿ, ತಂಬುಸ್ವಾಮಿ ಅದು ತಂಟೂರು ಅಂತ ಆಗಿದೆ, ತಂಬುಸ್ವಾಮಿರವರ ಹೆಸರಿನಲ್ಲಿಯೇ ಯಥಾಸ್ಥಿತಿಯೇ ಮುಂದುವರಿಸಲು ಆದೇಶಿಸಿದೆ. ಈ ಆದೇಶವನ್ನು ಉಕ್ತಲೇಖ ನೀಡಿ ಬೆರಳಚ್ಚುಗೊಳಿಸಿ ಪರಿಷ್ಕರಿಸಿ ದಿನಾಂಕ 17/12/2024 ಮುಕ್ತ ನ್ಯಾಯಾಲಯದಲ್ಲಿ ಬಹಿರಂಗವಾಗಿ ಘೋಷಿಸಿದೆ. ಸರಿ, ನಿಮ್ಮ ವಾದ ಏನು ಸರ್? ಇಲ್ಲ, ಇದು ಓದಿದ ಮೇಲೆ ನೀವು ಕೇಳಿದ್ರಿಲ್ವಾ ಆಧಾರ ಇದ್ದ ಕೇಳಿದ್ರಿಲ್ವಾ? ಆಧಾರ ಇದ್ದ ಇಲ್ವಾ? 12 ಎಕರೆ ಇದೆ ಸರ್, ಟೋಟಲ್ 14 ಎಕರೆ ತಾನೆ ಇದು. 14 ಎಕರೆಯಲ್ಲಿ 2.5 ಎಕರೆ ನಾವು 2 ಎಕರೆ 10 ಗುಂಟೆ ಮಾರಿದ್ದೀವಿ ಅಂತ ಹೇಳಿದ್ವಿ ವೀರಪ್ಪ. ಈ ಉಳಿದಿರೋದು ಲ್ಯಾಂಡ್ ಇದನ್ನು ಯಾರು ಕೊಟ್ಟಿರೋದು? ಅಧಿಕಾರಿ ಮೇಲೆ ಏನಾದ್ರು ತಪ್ಪಿದ? ಇಲ್ಲ, ಆದೇಶ ಆಗಿದೆ 12 ಎಕರೆಗೆ ಆಗಲ್ಲ. 12 ಎಕರೆ ಇದೆ. ಅವರು ಹೇಳೋದು ವಾದ ಅದೇನೇ. ಅವರು ಅಧಿಕಾರಿ ಹೇಳಿದ್ದು ಇವ್ರದ್ದು 14 ಎಕರೆ, 12 ಎಕರೆ ಇವ್ರದ್ದೇನೆ. ಆ 2 ಎಕರೆಯಲ್ಲಿ ಆ ತಿರುಮೂರ್ತಿಯವರು ಮಾರಾಟ ಮಾಡಿರೋದು, ಅದನ್ನು ನಾವು ಕೊಂಡ್ಕೊಂಡಿರೋದು, ಖರೀದಿ ಮಾಡಿದ ಹಣ ಕೊಟ್ಟು ಖರೀದಿ ಮಾಡಿದ್ದೀವಿ, ನಾವೆಲ್ಲರೂ ಖರೀದಿ ಮಾಡಿದ್ದೀವಿ ಅನ್ನೋದೇ ಅವ್ರ ವಾದ. ಆ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಅದೇ ಹೇಳೋದು. ಯಾರು ವಾದ ಸರ್? ಏನು ಅಭಿವೃದ್ಧಿ ಅಧಿಕಾರಿಗಳ ವಾದ, ಅವ್ರು ಮಾಡಿದ್ದಾರೆ, ಖರೀದಿ ಮಾಡಿದ್ದಾರೆ ಅನ್ನೋದು ವಾದ. ಅವರು ನಮ್ಮ ಹತ್ರ PDO ಮಾತಾಡಿದಾಗ ಅವ್ರಿಗೆ ಕೊಟ್ಟಂತಹ ಕ್ಲಾರಿಫಿಕೇಷನ್ ನಾನು ನಿಮಗೆ ಹೇಳ್ತಾ ಇರೋಂಥದ್ದು. ಅದಕ್ಕೆ ನಿಮ್ಮ ಹತ್ರ ಏನಿದೆ ಕ್ಲಾರಿಫಿಕೇಷನ್ ಅದು ನೀವು ಕೊಡಿ. 14 ಎಕರೆ ನಿಜ, ಅದರಲ್ಲಿ 2 ಎಕರೆ ತಿರುಮೂರ್ತಿಯವರು ಮಾರಾಟ ಮಾಡಿದ್ದಾರೆ, 12 ಎಕರೆ ಅವ್ರದ್ದಿದೆ. ಪಾಣಿಲಿ ಇವತ್ತು ಅದು ಹಾಗೆ ಬರ್ತಾ ಇದೆ, ಅದನ್ನು ಚೇಂಜ್ ಮಾಡಿಲ್ಲ ಅಷ್ಟೇ. ಆದರೆ ಆ 2 ಎಕರೆಯಲ್ಲಿ ಇರುವಂತಹ ಸೈಟ್ ಮಾಡಿದ್ದಾರೆ, ಅದನ್ನು ನಾವು ಮಾರಾಟ ಮಾಡಿದ್ದೀವಿ ಅಂತಾರೆ. ಅದನ್ನು 2 ಎಕರೆ ಇದನ್ನು ಸೈಟ್ಗಳಾಗಿ ಮಾರಾಟ ಮಾಡಿದ್ರಲ್ಲಿ ಅದರಲ್ಲಿ ನಾವು ಖರೀದಿ ಮಾಡಿದ್ದು ಅಂತ. ಅದಕ್ಕೆ ನಿಮ್ಮ ವಾದ ಏನು? ನಮ್ಮ ವಾದ 4 ಎಕರೆ ಭೂಪರತ್ನ ಆಗಿದೆ, ಕನ್ವರ್ಷನ್ ಆಗಿದೆ. ಅದರಲ್ಲಿ 12 ಎಕರೆಯಲ್ಲಿ 2 ಹೋಗಿ 4 ಎಕರೆ ಭೂಪರತ್ನ ಆಗಿದೆ. 8 ಎಕರೆ ಉಳಿದಿದ್ದು 8 ಎಕರು ಕನ್ವರ್ಷನ್ ಆಗಿಲ್ಲ ಲ್ಯಾಂಡ್. ನಾವು ಯಾವುದು ಅದರಲ್ಲಿ ಮನೆ ಕಟ್ಟಿರೋರ ಮೇಲೆ ನಾವು ಬರ್ತೀವಿ ಅಂತ ಹೇಳಿಲ್ಲ. ಯಾವುದು ಉಳಿದಿದ್ದು ನಮ್ಮ ಜಮೀನುಗಳಲ್ಲಿ ಯಾವುದು ಉಳಿದಿದೆ ಅದನ್ನು ಕ್ಲೇಮ್ ಮಾಡೋಕ್ಕೆ ನಾವು ಬರ್ತೇವೆ. ಯಾರ ಹತ್ರನೂ ಹೋರಾಟ ಮಾಡ್ಕೊಳೋದು, ಈ ಮನೆಗಳನ್ನ ಖಾಲಿ ಮಾಡು ಅಂತ ಹೇಳೋದು, ಈ ಥರ ಮಾತು ನಾವು ಎಲ್ಲೂ ಕೊಟ್ಟಿಲ್ಲ, ಇಲ್ಲೂ ಹೇಳ್ತಾ ಇದ್ದೀವಿ. ಇಲ್ಲಿಗಲ್ ಆಗಿ ಯಾರು ಮನೆ ಕಟ್ಟಿದ್ದಾರೆ, ಜಾಗ ಇಟ್ಕೊಂಡಿದ್ದಾರೆ, ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಅವರು ಅಂಥವ್ರದ್ದು ಮಾತ್ರ ನಾವು ಕ್ಲೈಮ್ ಮಾಡ್ತೀವಿ. ಅವ್ರು ನಿಜವಾಗಿ ಅವರು ಪತ್ರ ತಗೊಂಡು ಅವರು ಪತ್ರ ಬರ್ತ್ಕೊಂಡು ಇದ್ದಿದ್ರೆ, ನಾವು ಬರ್ತ್ಕೊಂಡು ಕೊಟ್ಟಿದ್ದಿದ್ರೆ
ಅವ್ರಿಗೆ ಕೊಟ್ಟಿರೋದೇ ನಾವು. ಅಂದ್ರೆ ನಿಮ್ದು 14 ಎಕರೆಯಲ್ಲಿ ಉಳಿಕೆ 12 ಎಕರೆ ಇದೆ, ಅದು ನಮ್ಗೆ ಗುರುತಿಸ್ಕೊಡಿ, ಅದು ನಮ್ಮ ಸೊತ್ತನ್ನ ನಮ್ಗೆ ಕೊಡಿ ಅನ್ನೋದು ನಿಮ್ಮ ವಾದ. ನಮ್ದು ಏನಂದ್ರೆ ನಮ್ದು ಏನಿದೆ ಜಾಗ ಅದು ಮಾತ್ರ ನಾವು ಕೇಳ್ತಾ ಇರೋದು, ಅವ್ರದ್ದು ಏನೋ ಕೇಳಿಲ್ಲ. ನಾವು ಕೊಟ್ಟಿರೋದು ಪಾಪ ಅವ್ರು ಕಟ್ಕೊಂಡಿದ್ದಾರೆ. ಇವ್ರು ಏನೆಲ್ಲ ಹೇಳ್ತವ್ರೆ, ಯಾರು ಲೂಯಿಸ್ ಪಾಲ್, ಇದು 350 ಜನಗಳಿಗೆ ಇದು ತೊಂದರೆ ಆಗುತ್ತೆ, ಇವರು ಪಾನಿ ಇಟ್ಕೊಂಡು ಎಲ್ಲರ ಮೇಲೆ ಇವರು ದಾಖಲೆನ ಕೊಟ್ಟು ಅವರು ಏನು ಮಾಡ್ತಾವ್ರೆ, ನಿಮ್ಮ ಮೇಲೆ ಕ್ರಮ ತಗೊಳ್ತೇವೆ ಅಂತ ಹೇಳ್ತವ್ರೆ ಅವರು. ಅದರಿಂದ ನೀವೆಲ್ಲ ನಮ್ಮ ಜೊತೆಗೆ ಬಂದುಬಿಟ್ರೆ ನಾವೇನು ಮಾಡ್ತೀವಿ, ಅದನ್ನು ಒಟ್ಟಿಗೆ ಸೇರಿ ಅವ್ರ ಮೇಲೆ ನಾವು ಹೋಗೋಣ ಅಂತ ಅವರು ವಾದ ಅವ್ರದ್ದು. ನಮ್ಮದೇನೆಂದರೆ ಅವರು ತಗೊಂಡಿರೋದು, ನಾನು ಜಿನಾನಾಗಿ ತಗೊಂಡಿರೋದು ನಾವು ಏನೋ ಕೇಳಿಲ್ಲ. ನಮ್ಮದು ಏನಿದೆ ಉಳಿದಿರೋದು ಜಾಗ ನಮ್ಗೆ ಬೇಕಾಗಿರುತ್ತೆ, ಅದ್ರ ಮೇಲೆ ನಾವು ಇಲ್ಲಿಗಾಲಿ ಆಗಿ ಯಾರು ಮಾಡ್ತಾವ್ರೆ ಅಂಥವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ಈಗ ನಾನು ಪ್ರೆಸ್ ಅವರು ಮಾತ್ರ ಉತ್ತರ ನೀವು ಕೇಳಿದ್ದೀರಿ. PL ರಾಜ ಅವರೇ ಬನ್ನಿ, ವೆಂಕಟೇಶ್ ಅವರೇ, ಈಗ ಇವರು ಮಾತ್ರ ಯಾರು ಲ್ಯಾಂಡ್ ಪ್ರೆಸ್ ಅವ್ರು ನಿಮ್ಗೆ ಹೇಳಿ, ನನ್ನ ಹತ್ರ ಯಾತಕ್ಕೆ ಇವರು ಬಂದಿದ್ದಾರೆ ಅಂದರೆ, ಇವರು ಫ್ಯಾಮಿಲಿ ಎಲ್ಲ KNGS ಬ್ಲಾಕ್, ನನ್ನ ಪಕ್ಷದವರು, ಅಲ್ಲಿ ನೋ ಡೌಟ್. ಈಗ ಅವ್ರಿಗೆ ನಮ್ಮ ಪಕ್ಷದವ್ರ ಹತ್ರ ಹೋಗೋಣ, ಅವ್ರ ಹತ್ರ ಕೇಳೋಣ, ನಮ್ಗೇನಾದರೂ ಒಂದು ದಾರಿ ಕೆಲಸ. ಪೊಲಿಟಿಕಾಗಿ ಬಂದಿಲ್ಲ, ಅಡ್ವೊಕೇಟಾಗಿ ಬಂದಿದ್ದಾರೆ. ಓಕೆ, ಇದರಲ್ಲಿ ಎಲ್ಲಿ ತಪ್ಪಿದೆ ನೀವು ಹೇಳ್ತೀರಾ? ನಾನು ಲೇಟಾಗಿ ಬಂದೆ, ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಸಿಂಪಲಾಗಿ ನಾವು ಹೇಳ್ತೇನೆ, ಇವರು ತಂದೆ ಏನಪ್ಪ, ನಿಮ್ಮ ತಂದೆ ಹೆಸರು ತಿರುಮೂರ್ತಿ. 14 ಎಕರೆ ಜಮೀನು ಇವ್ರ ತಂದೆದು, ಅದರಲ್ಲಿ 2 ಎಕರೆ ಜಮೀನು ಸೇಲ್ ಮಾಡಿದ್ದಾರೆ. ತಗೊಂಡಿರೋರು ಮನೆಗಳು ಕಟ್ಕೊಂಡಿದ್ದಾರೆ. ಉಳಿದಿರೋದು ಜಮೀನು ಯಾರ್ದು? ಅವ್ರ ಮೇಲೆ ಪಾಣಿ ಇದೆ, ಅವ್ರ ಮೇಲೆ ಇದೆ. ಇದರಲ್ಲಿ ಪಾಸ್ಟರ್ ಲೂಯಿಸ್ ಪಾಲ್ ಅವರು ಏನು ಹೇಳ್ತಾರಂದರೆ, ಇಲ್ಲ ಇಲ್ಲಿ ಬೇರೆಯವರೆಲ್ಲ ಅನ್ನಾಥರೈಸ್ ಮನೆ ಕಟ್ಟಿದ್ದಾರೆ ನೋಡಿ, ಇವ್ರ ಜಮೀನಲ್ಲಿ ನೀವೆಲ್ಲ ಒಟ್ಟಿಗಾಗಿ ಬನ್ನಿ, ನಾವು ಕೋರ್ಟ್ಗೆ ಹೋಗೋಣ, ಇವರು ಬಿಡಬಾರ್ದು, ನಾವು ಕೊಡೋಕ್ಕಾಗೋದಿಲ್ಲ ಅನ್ನೋ ಅವ್ರು ಬಂದಿದ್ದಾರೆ ಹೇಳ್ತಾರೆ. ಅದೇ ಈಗ ಮನೆಗಳು ಕಟ್ಟಿ 10-12 ವರ್ಷ ಆಗ್ಬಿಟ್ಟಿದೆ ಅಂತ ಇರಲಿ, 30 ವರ್ಷ ಮೇಲೆ ಆಗಿದೆ. ನೀವು ಇದುವರೆಗೂ ಏನು ಮಾಡಿದ್ರಿ? ಗೊತ್ತಿಲ್ಲ, ಮಾಡಿಲ್ಲ, ನೋಡಿಲ್ಲ, ಏನೋ ಕೇರ್ಲೆಸ್ ಆಗಿದ್ರು. ಓಕೆ, ಒಂದು ನಿಮಿಷ ಗೊತ್ತಿತ್ತೇ ಇಲ್ಲ ನಿಮಗೆ ಸರ್? ಅಲ್ಲ, ಇವನು ಕೇಳ್ತಾ ಇದ್ದೀವಿ, ನಿಮಗೆ ಆ ಪ್ರಾಪರ್ಟಿ ಇರೋದು ಗೊತ್ತಿತ್ತಾ ಇಲ್ವಾ? ಗೊತ್ತು ಸರ್, ಆ ವಿಚಾರ நான் நம்மளுக்கு தெரியாது சார். நம்ம அப்பா எவ்வளோ விற்றாரு, எவ்வளோ போச்சு, நம்மள நாங்களாம் சின்ன பசங்க படிச்சிருந்தோம். அப்போ நம்மளுக்கு தெரியாது. அம்மா தான் இப்போ சைட்டுங்க எங்கெங்கே அங்கங்கே எடுத்துருந்தார். அவங்க இது பண்ணி அப்பா பேர் ಮೇಲೆ ಸೈನ್ பண்ணிட்டு ನೀವು ಹೇಳ್ತಾರೆ ಸರಿನೇ. ಹೆಂಗೆ ಮಾಡ್ಕೊಂಡ್ರು ಹೆಂಗೆ தெரியாது, ಹೆಂಗೆ ವಿತ್ಕರಾರು ಅಪ್ಪ தெரியாது ಸರ್. ಇವರನ್ನು ಕರ್ಕೊಂಡು ಹೋಗಿ ಲ್ಯಾಂಡ್ಗೆ ಹೋದ್ರೆ ತೋರಿಸಿದ್ರೆ ಮಾತ್ರ ಅಷ್ಟೇನೆ ಅವರು ಈ ಥರ ಪ್ಲ್ಯಾನ್ ಇದೆ, ಹಿಂಗೆ ಮಾಡಿದ್ದೀವಿ, ಇವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದೀವಿ ಅಂತ ಏನು ಇವ್ರಿಗೆ ಹೇಳಿಲ್ಲ ಅವರು ದೊಡ್ಡ ವಯಸ್ಸವರು. ಯಾಕಂದರೆ 94 ವಯಸ್ಸಿಂದ ಅವರು ತಿರೋದ್ರು. ಅಷ್ಟು ವರ್ಷದಿಂದ ಅವರು ಸೈನ್ ತಗೊಂಡು ಬೇರೆ ಅವರೆಲ್ಲ ತಗೊಂಡು ಮಾರಿರೋದೇನೆ ಅದು. ಅಲ್ಲಿ PDO ಏನು ಹೇಳ್ತಾನೆ, ಶರ ಬರ್ದ ಅಲ್ಲೇನೆ ಎಲ್ಲರ ಹೆಸರು ಮಾಜೂರು ಮಾಡ್ದ. ಈಗ ಅಲ್ಲಿ ಮನೆಗಳವರೆಲ್ಲ ಇವರೆಲ್ಲ ಮಾರಿದ್ದಾರೆ ನಿಜನೇ, ಆದರೆ ಪಾಣಿ ಒಂದು ಅವರು ಚೇಂಜ್ ಆಗಿಲ್ಲ. ಮಿಕ್ಕಿದ್ದೆಲ್ಲ ಪಂಚಾಯತಿನಲ್ಲಿ ಆ ಮನೆಗಳಿಗೆ ಸಂಬಂಧಪಟ್ಟದ್ದು ಏನು ಈ ಖಾತೆ ಆಗಿದೆ. ಆಮೇಲೆ ಮತ್ತೆ ಇದು ಏನು ರೆವಿನ್ಯೂ ಏನು ಕಟ್ಟಬೇಕು ಅದೆಲ್ಲ ಕಟ್ಟಿದ್ದಾರೆ 50 ವರ್ಷ ಅಂತ ಅವರು ಒಂದು ಇದು ಬರೆದು ಕೊಟ್ಟಿದ್ದಾರೆ ಅಲ್ಲಿ. ಸರ್, ಅವ್ರ ಪ್ರಕಾರ ಅವ್ರು ಹೇಳ್ತವ್ರೆ, ನಮ್ಮ ಪ್ರಕಾರ ನಾವು ಹೇಳ್ಬೇಕಲ್ಲ. ನಮ್ಮ ಜಮೀನಲ್ಲಿ ಅವ್ರು ಬಂದುಬಿಟ್ಟು ಬರ್ಸೋಲ್ಲ ನಾವು ಏನು ಮಾಡ್ತಾ ಇರೋದು, ಬರ್ಸೋಲ್ಲ ಉಳಿದಿರೋ ಜಾಗ ಮಾತ್ರ. ನೀವು ಹೇಳಿದ್ದಕ್ಕೆ ಒಂದು ಉದಾಹರಣೆ ಕೊಡೋದಕ್ಕೆ ಒಬ್ಬನು ಬರೋಕ್ಕೆ ಹೇಳಿದ್ದೇನೆ. ಉಳಿದಿರೋ ಜಾಗನೂ ನಾವು ಹೋಗ್ಬಾರ್ದಂದ್ರೆ ಇದು ಯಾವ ನ್ಯಾಯ? ನಾವು ಉಳಿದಿರೋ ಜಾಗನೇ ನಾನು ಪ್ರತಿ ಸತಿನೂ ಈ ಮೆನ್ಷನ್ ಮಾಡ್ತೀನಿ, ಈ ಮಾತನ್ನು ನಾವು ಅದೆಲ್ಲ ಸರ್ ಅದೆಲ್ಲ ಬರ್ತಾರಿಲ್ಲ. சரி, இப்போ லூயிஸ் பால் வந்து இல்லீகலா இவங்களது சைட்டை வந்து வாங்கிக்கிறீங்களா? ஆமாம் சார். இப்போ ಅವ್ರದ್ದು அந்த ஏக்கரில் ಸರ್ವೆ ನಂಬರ್ 1 ತಿರುಮೂರ್ತಿ ಪಾಣಿಯಲ್ಲಿ ಇರೋದು ಲೂಯಿಸ್ ಪಾಲ್ದು ಇದ್ದರೆ ನಾನು ಬಿಟ್ಟುಬಿಡ್ತೀನಿ. ಸರ್ವೆದಲ್ಲಿ ತೋರ್ಸಕ್ಕೆ ಹೇಳಿ, ನಾನು ಬಿಟ್ಟುಬಿಡ್ತೀನಿ. ಸುಮ್ಮನೆ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಇಲ್ದಂಗೆ ಈಗ ಇಷ್ಟೊತ್ತೇ ಆರ್ಗ್ಯುಮೆಂಟ್ ಮಾಡಿಕೊಂಡು ಲೂಯಿಸ್ ಪಾಲ್ ಇಷ್ಟೆಲ್ಲ ಮೀಡಿಯಾವೆಲ್ಲ ಮಾಡಿದ್ರಲ್ಲ ಸರ್, ಅದು ಕೋರ್ಟ್ಗೆ ಹೋಗ್ಬೇಕಾಯ್ತು ಅವರು. ಅರ್ಥ ಆಯ್ತಾ? ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ. ಇಲ್ದಿರೋದಕ್ಕೆ ಈ ಥರ ನಾಟಕಗಳೆಲ್ಲ ಮಾಡಿಕೊಂಡು ನಮ್ಮನ್ನ ಅವಮಾನ ಮಾಡೋದು,
ಇಲ್ಲಿ ಭಯ ಬೆದರಿಸೋದು, ರೌಡಿನ ಕರೆಸೋದು, ಬರೀ ಈ ಥರ ಮಾತಾಡ್ಕೊಂಡು ಇವನೊಂದು ಪಾಸ್ಟರ್ ಅಂತಾರೆ ಸರ್. ಪಾಸ್ಟರ್ಗೆ ಇಷ್ಟೊಂದು ಅನ್ಯಾಯ ಮಾಡೋಕ್ಕೆ ಕೊಟ್ಟು ಹೇಳ್ಕೊಟ್ಟಿದ್ದಾರೆ. ಜನ ಬದುಕಕ್ಕೆ ದೇವ್ರು ಏನು ಹೇಳ್ಕೊಟ್ಟಿದ್ದಾರೆ ಆ ಥರ ನೋಡ್ಕೊಂಡು ಹೋಗ್ಬೇಕು ಸರ್. ಬರೀ ಗಲಾಟೆ ಮಾಡೋಕ್ಕೆ ಈಗ ನಮ್ಮ ಥರ ನಾವು ಪಾಸ್ಟ್ ಇಲ್ಲ, ನನ್ನ ಹತ್ರ ನಿಂತ್ಕೊಳ್ತಾನೆ ಅಂದರೆ ಏನು ಅರ್ಥ ಸರ್? ಇವರು ನಮ್ಮ ಫ್ಯಾಮ್ಲಿ ನೋಡಿ, ಬಡವರು ಅಂತಾರಲ್ಲ, ಬಡವ್ರ ಹತ್ರ ಕಿತ್ಕೊಳ್ಳೋಕ್ಕೆ ತಿರ್ಗಾ ಬರ್ತಾ ಇದೆಯಲ್ಲ. ನೀನೇ ಮೀಡಿಯಾದಲ್ಲಿ ಹೇಳಿದ್ಯಾ ಬಡವ್ರು ಅಂತ, ಬಡವ್ರ ಹತ್ರನೇ ಕಿತ್ಕೊಳ್ಳೋಕೆ ಬಂದಿದ್ಯಾ? ಇನ್ನೂ ಏನು ಕಿತ್ಕೊಳ್ಳೋಕೆ ಹೇಳಿ ಸರ್ ಅವರು. சார் இப்போ பாதிக்கப்பட்டவங்க உங்ககிட்ட வந்து நியாயம் கேட்டு வந்திருக்கிறாங்க, அது அட்வொகேட்டா, உங்களுடைய ஒப்பீனியன் என்ன சார்? என்னுடைய ஒப்பீனியன் நீங்கள் ப்ரெஸ்காரங்க சொல்லுங்கள், நான் என்ன பண்ணாக்கா இவங்களுக்கு நியாயம் சிக்குங்க. நீங்கள் போட்டாவே நியாயம் கேட்டு எப்போ பார்த்தாலும் ப்ரெஸ்காரங்க நீங்கள் தானே எல்லா கேள்வி கேட்குறீங்க, எழுதுறீங்க, கொள்றீங்க. இப்போ நீங்கள் சொல்லிடுங்க சார். இப்போ நீங்கள் கேளுங்க, நான் என்ன பண்ணுறேன்னு நீங்கள் சொல்லுங்கள். ஓகே சார், நீங்கள் என்ன பண்ணுறீங்க? உங்ககிட்ட வந்துக்கிறாங்க, நீங்கள் நல்லது தான் செய்யணும். நான் பண்ணுறது என் மைண்டில் இருக்குதுங்க. நீங்கள் ப்ரெஸ் ಅವರು ನೀವು ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದೆ ನಿಮ್ಮ ಹತ್ರ, ಪಕ್ಕ ಇದ್ರೆ நீங்கள் நல்லது தானே செய்யணும் சார். உங்ககிட்ட வந்துக்கிறாங்கன்னா ஏதோ நல்லது செய்வாங்க ಅದೇನು வந்துக்கிறது. ಪೊಲೀಸ್ ಮುಖಾಂತರದ್ದು ಹೋಗೋಣ ಅಥವಾ ಕೋರ್ಟ್ ಮುಖಾಂತರದ್ದು ಹೋಗೋಣ? ಇದು ಅಥಾರಿಟಿ ಬರೋಲ್ಲ. ಸಿವಿಲ್ ಮ್ಯಾಟರ್, ಬಟ್ ಇದು ಚೀಟಿಂಗ್ ಮ್ಯಾಟರ್. ಚೀಟಿಂಗ್ ಮಾಡಿದ್ರೆ ವಿಚಾರಣೆ ಮಾಡಬೇಕೇ ಅಲ್ವಾ? ವಿಚಾರಣೆ ಮಾಡಿ ಕೇಸ್ ದಾಖಲು ಮಾಡ್ತೀವಿ. CRE ಸೆಲ್ಲೂ ಇದೆ. ನೀವೆಲ್ಲ ಸೆಲ್ ಕೇಸ್ಗಳಲ್ಲ, ಬ್ರಾಹ್ಮಣಗಳ CRE ಸೆಲ್ ಏನಕ್ಕೋಸ್ಕರ ಇದೆ? ಆ ದಾಖಲೆಗಳನ್ನ ವೆರಿಫೈ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋದಕ್ಕೆ ಅಧಿಕಾರ ಅವ್ರ ಹತ್ರ ಇದೆ ಇಲ್ವಾ? ಹಂಗಿದ್ರೆ ಇದು ನಾನು ಎಲ್ಲಿ ತಗೊಂಡು ಹೋಗ್ಬೇಕು, ನೀವು ಹೇಳಿ. ಈಗ ಸರ್, ನಾವು ಕಿರಣ್ ನಮ್ಮ ತಮ್ಮ, ನನ್ನ ಫ್ಯಾಮ್ಲಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಮ್ಮ ತಾತನ ವಂಶದಲ್ಲಿ ಯಾರ್ಯಾರು ಇರೋದು ನಾನು ಹೇಳ್ಬೇಕು ಸರ್. ಬೇರೆಯವ್ರು ಬಂದ್ಬಿಟ್ಟು ಹೇಳೋಂಗಿಲ್ಲ. ಕಿರಣ್ ನಮ್ಮ ಫ್ಯಾಮ್ಲಿಯವನು, ನಾನು ಕಿರಣಿಗೆ ನಮ್ಮ ತಮ್ಮ, ನಮ್ಮ ಮನೆಯಲ್ಲೇ ಬೆಳೆದವನೇ. ಅವನಿಗೆ ಮತ್ತು ಕೋದಂಡ್ರ ಸರ್ ಇದ್ದಾರೆ, ಇವರಿಬ್ಬರು ನಮಗೆ ಈ ಡಾಕ್ಯುಮೆಂಟೇಷನ್ ಎಲ್ಲ ನಮಗೆ ಗೊತ್ತಾಗಲ್ಲ ಸರ್, ಈ ಕನ್ನಡನೇ ಓದೋಕ್ಕೆ ಬರಲ್ಲ ಆಯಿತಾ. ಇದನ್ನು ಮಾಡೋಕ್ಕೆ ಬಂದರೆ ಇವ್ರ ಮೇಲೆ ಕೇಸ್ ಹಾಕ್ಕೊಂಡು, ಇವ್ರ ಮೇಲೆ ಸುಳ್ಳು ಮಾಹಿತಿಗಳು ಹೇಳ್ಕೊಂಡು ಅವ್ರು ಬಂದು 2 ಸೈಟ್ ಕೇಳಿದ್ರು. ಸೈಟ್ ಕೊಟ್ಟರೆ ನಾನೇ ಕೊಡ್ತೀನಿ ಸರ್, ನಾನು ಬಂದಮೇಲೆ. ನಿಮ್ಮ ಹತ್ರ ಕೇಳೋದು ಏನಿದೆ? ಹೀಗೆ ಅದು ಆಯಿತು ಬಿಡಿ. ಅದಕ್ಕೆ ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ಕೇಸ್ ಆಗಿದಾ? ಇಲ್ಲ. ಕೇಸ್ ಕೊಟ್ಟಿದ್ದಾರಪ್ಪ, ಕೇಸ್ ಆಗಿದಾ? ಇಲ್ಲ ಸರ್. ಯಾವ ಪೊಲೀಸ್ ಸ್ಟೇಷನ್ ಕೇಸ್ ಕೊಟ್ಟಿದ್ದಾರೋ? ಬಂಗಾರಪೇಟೆ ಬಂಗಾರಪೇಟೆ. ಕೇಸ್ ಆಗಿದಾ? ಕೇಸ್ ಆಗಿಲ್ಲ. ಅದು ಒಂದು ಕಡೆ ಇದೆ, ಅದು ವಿಚಾರಣೆ ಇಲ್ಲ ಈಗ. ಸರಿ ಸರ್. ನೀವೆಲ್ಲ ನಮ್ಮೂರವ್ರು ತಾನೆ, ಬಂಗಾರಪೇಟೆ ಆಗಿರಲಿ, KGF ಆಗಿರಲಿ, ಯಾರಾಗಿರಲಿ. ಓಕೆ, ನಾನು ಏನು ಮಾಡಬೇಕಂದ್ರೆ ಮಾತ್ರ ನೀವು ಪ್ರೆಸ್ ಅವ್ರು ಹೇಳಿ. ಸರ್ ನೀವು ನ್ಯಾಯ ತಾನೇ ಕೊಡಿಸ್ಬೇಕು. ನನ್ನ ಹತ್ರ ನ್ಯಾಯ ಇರುತ್ತಾ ಇಲ್ಲ ಅನ್ಯಾಯ ಇರುತ್ತಾ ಅದು ಹೇಳಿ. ನ್ಯಾಯ ಇರುತ್ತೆ. ಹಂಗಿದ್ರೆ ನಂಬಿಕೆ ಮೇಲೆ ಬಂದಿರೋದು. ಬಂಗಾರಪೇಟೆ ತಹಸೀಲ್ದಾರ್ಗೆ ಅರ್ಜಿ ಕೊಡಬೇಕು, CR ಸೆಲ್ಗೆ ಅರ್ಜಿ ಕೊಡಬೇಕು, ಇದು ವಿಚಾರಣೆ ಮಾಡಬೇಕು. ತಪ್ಪು ಎಲ್ಲಿ ನಡೆದಿದೆ, ಯಾರು ತಪ್ಪು ಕಾರಣ, ಇವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು. ಮಾಡಿಲ್ಲ ಅಂದರೆ ನಾನು ಕೋರ್ಟ್ಗೆ ಹೋಗ್ತೀನಿ. ನಮ್ಮ ರೈಟ್ ಆರ್ ರಾಂಗ್? ₹1 ಫೀಸ್ ತಗೊಂಡಿಲ್ಲ ನಾನು. ನನ್ನ ಸೌಕರ್ಯ ಇಲ್ಲ, ದುಡ್ಡಿಲ್ಲ, ಬಟ್ ದುಡ್ಡು ಮೇಲೆ ನನಗೆ ಭಯ ಇಲ್ಲ. ನಾವು ಓದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ, ಓದಿನೇ ಹೇಳಿದಾರಲ್ವಾ. ಈಗ ನೀವು ಒಂದು ಮಾತು ಕೇಳಿದ್ರಿ, ಇಷ್ಟು ವರ್ಷ ಏನು ರೀ ಮಾಡ್ಕೊಂಡಿದ್ದೀರಿ? ನಾನು ಉರ್ಗೆಪೇಟೆನಲ್ಲಿ ನನ್ನ ತಾಯಿ, ನಾವೆಲ್ಲ ಚಿಕ್ಕ ಮನೆ ಕಟ್ಟೋದಕ್ಕೆ ಸೈಟ್ ತಗೊಂಡ್ರು. ಯಾವನೋ ಕಾಂಪೌಂಡ್ ಆಗಿಬಿಟ್ಟಿದ್ದಾನಪ್ಪ, ಡಾಕ್ಯುಮೆಂಟ್ ನನ್ನ ತಾಯಿ ಬೋಗಸ್ ಸಿಗ್ನೇಚರ್ ಮಾಡಿ. ಈ KGFನಲ್ಲಿ ಬೋಗಸ್ ಸಿಗ್ನೇಚರ್ ಮಾಡೋದು ಆಮಿರ್ ಬಿ ಕೋಡ್ ತಗೊಂಡು ಬರಬೇಕು. ಆಮಿರ್ ಬಿ ಕೋಡ್ ಅಂದರೆ ಏನು ಸರ್? ಆಮಿರ್ ಬಿ ಕೋಡ್ ಅಂದರೆ ಐ ಫಾರ್ ಅನ್ ಐ ಆ್ಯಂಡ್ ಟೂತ್ ಫಾರ್ ಎತ್. ಯಾವನು ಬೋಗಸ್ ಬಂದರೆ ಕತ್ತಿಸಿಬಿಡ್ಬೇಕು. ಹಂಗೆ ಹೇಳಿದರೆ ಅಯ್ಯೋ ತಪ್ಪಾಗುತ್ತೆ, ಕತ್ತಿಸಿಬಿಡ್ಬೇಕಂತ ಹೇಳ್ತಾನೆ. ಇದು ಆಮಿರ್ ಬಿ ಕೋಡದು. ಇಂಥವ್ರನ್ನ ಬಿಟ್ಟರೆ ಇವ್ರು ಹಂಗೆ ಮಾಡೋದು ಸಿಗ್ನೇಚರ್. ಏನು ಬಾಲ್ ವೆಂಕಟೇಶ್ ಸಿಗ್ನೇಚರ್ ನನಗೆ ಬೇಕಾದ್ರೆ ನಾನೇ ಮಾಡಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ನನಗೆ ಗೊತ್ತು. ಅದಕ್ಕೆ ಪೊಲೀಸ್ ಸ್ವಲ್ಪ ಸ್ಟ್ರಾಂಗ್ ರಕ್ಷಣೆ ಕೊಟ್ಟರೆ ಇಂಥ ಕಂತ್ರಿಗಳೆಲ್ಲ ಫಿನಿಷ್ ಮಾಡಿಬಿಟ್ಟು. ಆದ್ದರಿಂದ ಇದನ್ನು ನಾನು ಬಂಗಾರಪೇಟೆ ತಹಸೀಲ್ದಾರ್ಗೆ ಬರೀತೇನೆ. ಈಗ ಅವರ ಅಧಿಕಾರಿಗಳು ಯಾರು ತಪ್ಪು ಮಾಡಿಲ್ಲ. ಯಾವ ಇದಕ್ಕೆ ಮುಂದೆ ಇರೋ PD ಅವರು ಅವ್ರು ಕಟ್ಕೊಂಡಿದ್ದಾರೋ, ಇವ್ರು ಏನು ಮಾಡ್ಕೊಂಡಿದ್ದಾರೋ, ಈ ಖಾತಾ ಕೊಟ್ಟಿದ್ದಾನೆ ಹೇಳ್ತಾರಿಲ್ವಾ.
ಮುನ್ಸಿಪಾಲ್ಟಿನೂ ಕೂಡ ಈ ಖಾತಾಗಿದೆ. ಏನು ಪಾರ್ಕ್ ಮಾಡಿರೋದಕ್ಕೆ ಈ ಖಾತಾ ಮಾಡಿದ್ದಾರೆ. ನಮ್ಮ KGF ಮುನ್ಸಿಪಾಲ್ಟಿ ರೋಡ್ಗೆ ಈ ಖಾತಾ ಮಾಡಿದ್ದಾರೆ. ಸಿಗ್ನೇಚರ್ ನಂದಿಲ್ಲ ಅಂತಾರೆ. ಆಮೇಲೆ ವೆರಿಫೈ ಮಾಡಿದರೆ ಸಿಗ್ನೇಚರ್ ಕಮಿಷನರ್ ಇದೆ. ಅವರು ಚೆಕ್ ಮಾಡಿ, ಹಿಂದಿನ ಕಮಿಷನರ್ ಪಾವನ್ ಚೆಕ್ ಮಾಡಿ ಎಲ್ಲರ ಕರೆದು ಇದು ನನ್ನ ಸಿಗ್ನೇಚರೇ ಸರ್, ಇದು ಇದೆ, ಇದಕ್ಕೆ ಪಾನಿ ಇದೆ, ತಾವು ರಕ್ಷಣೆ ಬೇಕಂದ್ರೆ ಕೋರ್ಟ್ಗೆ ಹೋಗಿ, ನಾವು ಕೊಟ್ಟಿರೋದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಅವ್ರು ಕಟ್ಟಬೇಕಾದ್ರೆ ನೀವು ಕೋರ್ಟ್ನಲ್ಲಿ ಹೋಗಿ ಒಂದು ಆರ್ಡರ್ಸ್ ತಗೊಳ್ಳಿ ಸರ್. ಇಲ್ಲಿ ಕೋರ್ಟ್ನಲ್ಲಿ ಆರ್ಡರ್ಸ್ ಬಂದಿದೆ. ಈಗ ಅವ್ನ ಮನೆ ಕಟ್ಟಬೇಕಾ ಇಲ್ವಾ? ಅವ್ರ ಮನೆ ಕಟ್ಟಬೇಕಾ ಇಲ್ವಾ ಸರ್? ಕೋರ್ಟ್ ಆರ್ಡರ್ ಪ್ರಕಾರ ಅವ್ರು ಕಟ್ಟಬೇಕು. ಕಮಿಷನರು ಈ ಖಾತೆಲ್ಲ ಕೊಟ್ಟಿದ್ದಾರೆ. ಈಗ ಟ್ಯಾಕ್ಸ್ ತಗೊಳ್ತೀರಿ, ಯಾರು ಮುನ್ಸಿಪಲ್ ಕಮಿಷನರು, ಮುನ್ಸಿಪಾಲಿಟಿಯವರು ಟ್ಯಾಕ್ಸ್ ತಗೊಂಡಿದ ಮೇಲೆ ಅವ್ರಿಗೆ ರಕ್ಷಣೆ ಕೊಡೋದು ಅವ್ರ ಡ್ಯೂಟಿನ ನನ್ನ ಡ್ಯೂಟಿನ? ಟ್ಯಾಕ್ಸ್ ಯಾರು ತಗೊಳ್ತಾರೆ? ಆಗ ಕಂಪ್ಲೇಂಟ್ ಯಾರು ಕೊಡಬೇಕು? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಮ್ಮವನು ಟ್ಯಾಕ್ಸ್ ಕಟ್ಟಿದ್ದಾನೋ, ಅವನ ಹತ್ರ ಈ ಖಾತಾಗೆ ದುಡ್ಡು ಇಸ್ಕೊಂಡಿದ್ದೇನೋ, ಕೊಟ್ಟಿರೋದು ನಾವೇ, ಅವ್ನಿಗೆ ರಕ್ಷಣೆ ಕೊಡಿ ನಾನು ಯಾರು ಬರಿಬೇಕು? ಇದು 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 ಬರಿಬೇಕು ಸರ್ ಕೇಳೋದಕ್ಕೆ ಅವನು 10 ದಿವಸ ಹೋಗಬೇಕು. ಏನಂದರೆ ಈಗ ಟೈಮ್ ಇಲ್ಲ, VCನಲ್ಲಿ ಇದ್ದೀವಿ ಅಂತಾರೆ. ಅದು ಏನು ಆಮೇಲೆ ಗೊತ್ತಾಗಿದೆ, ವೀಡಿಯೋ ಕಾನ್ಫರೆನ್ಸ್, ಆಮೇಲೆ ಮೀಟಿಂಗ್ ಹೋಗಿದ್ದೀವಿ ಹೇಳ್ತಾರೆ. ಬರೀ 28 ದಿವಸ ಇಲ್ಲ 26 ದಿವಸ ಕೆಲಸ ಮಾಡೋದ್ರಲ್ಲಿ 20 ದಿವಸ ಬರೀ VCನೇ, ಬರೀ ಮೀಟಿಂಗ್ನೇ, DC ಕರೆದಿದ್ದಾರೋ, ಡೈರೆಕ್ಟ್ ಕರೆದಿದ್ದಾರೋ, ಸೆಕ್ರೆಟರಿ, ಇವರೆಲ್ಲ ಏನಕ್ಕೋಸ್ಕರ ಕರೀತಾರೆ ಇವ್ರನ್ನೆಲ್ಲ? ಐ ಆಮ್ ಚಾಲೆಂಜ್ ದೀಸ್ ಆಫೀಸರ್ಸ್. ಏನಕ್ಕೋಸ್ಕರ ಕರಿತಾ ಇದ್ದಾರೋ? ಜನ ಒಳ್ಳೇದು ಮಾಡಬೇಕಂತಾನೆ. ನೀವು ಆಫೀಸ್ನಲ್ಲಿ ಇಲ್ಲಿ ಕೂತ್ಕೊಳ್ಳೋದೇ ಇಲ್ಲವೇ? ಎಲ್ಲಿ ಜನ ಒಳ್ಳೇದು ಮಾಡ್ತಾರೋ ಇವರು? ನೀವು ಯೋಚನೆ ಮಾಡಿ ಸರ್. ಅಲ್ಲಿ ಮೀಟಿಂಗ್ ಹೋಗಿದ್ದೆ ನಾವು, ಏನಕ್ಕೋಸ್ಕರ ಹೋಗಿದ್ರಿ? ಯಾರಿಗೋಸ್ಕರ ಹೋಗಿದ್ರಿ? ಜನಕ್ಕೋಸ್ಕರ. ಜನ ಬಂದು ನೀವು ನೋಡಬೇಕಂದ್ರೆ ಯಾವಾಗ ನೋಡಬೇಕು? ಈ ಮೀಟಿಂಗ್ ನಾಳೆ ಹೋಗ್ತೀವಿ, ಈ ಮೀಟಿಂಗ್ ಈ ಥರ ಇದೆ, ನಾಳೆ ಎಮರ್ಜೆನ್ಸಿ ಮೀಟಿಂಗ್, ಏನು ತಲೆ ಹೋಗೋದು? ಸಿವಿಲ್ ಕೇಸ್ನಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಆಗಬೇಕಿಲ್ವಾ? 3 ಗಂಟೆಗೆ ಮೇಲೆ ಬನ್ನಿ, ನಾ ಕಾಯ್ತಾ ಇದ್ದೇನು, ಇಲ್ಲ 11 ಗಂಟೆಗೆ ಬನ್ನಿ, ಹಂಗೆ ತಾನೇ ಜನಕ್ಕೆ ಅನುಕೂಲ ಆಗುತ್ತೆ. ಮಾಡಿದಾರಾ ಯಾವ ಕಮಿಷನರ್ಗಳನ್ನ? DC ಮೇಲೆ ಏನೋ ಅಡ್ಮಿನಿಸ್ಟ್ರೇಷನಲ್ಲಿ ಕ್ರಮ ತಗೊಂಡಿದ್ದಾರಾ? DC ಅಂದರೆ ಈಸ್ ಎ ಪವರ್ಫುಲ್ ಮ್ಯಾನ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಅವ್ರ ಗಮನಕ್ಕೆ ನಾವು ತಗೊಂಡು ಹೋದರೆ ಅವ್ರು ಕ್ರಮ ತಗೊಳ್ತಾರಾ? ನೀವು ಹೇಳಿ ಸರ್, ಪ್ರೆಸ್ ಅವರು ನಿಮ್ಮೇನು ಆಕಾಶದಿಂದ ಏನೋ ಬಂದಿಲ್ಲ, ಬೇರೆ ಊರಿನಲ್ಲಿ ಬಂದಿಲ್ಲ, ಇಥೋಪಿಯಲ್ಲಿ ಬಂದಿಲ್ಲ, ತಗೊಳ್ತಾರಾ? ತಗೊಳ್ಬೇಕು. ತಕ್ಕೊಂಡಿದ್ದಾರೆ ಯಾರದು? ಒಂದು ಲೋಕಾಯುತ, ನೀವೆಲ್ಲ ಇದ್ರು ಪ್ರೆಸ್ ಅವರೆಲ್ಲ, ಜ್ಞಾಪಕ ಇಟ್ಕೊಳ್ಳಿ, 10 ದಿವಸ ಒಳಗಡೆ ಇದನ್ನು ನೀವು ಸರ್ವೇ ಮಾಡಬೇಕು. ಯಾವುದನ್ನ ಹೇಳಿದ್ದಾರೆ ಸರ್? ನೀವೆಲ್ಲ ಇದ್ರು ಇಲ್ವಾ? ಯಾವುದು ಇದೆ ಹೇಳಿ ಸರ್? ತಹಸೀಲ್ದಾರ್ಗೂ ಕಮಿಷನರ್ಗೂ ಅವ್ರು ಆರ್ಡ್ರ್ ಮಾಡಿದ್ದಾರೋ, ಇದು ಸರ್ವೆ ಮಾಡಿ 10 ದಿವಸ ಒಳಗಡೆ ಕೊಡಿ. ಯಾವುದು ಬಗ್ಗೆ ಸರ್ ಅದು? ನೀವೆಲ್ಲ ಇದ್ರೆ ಇಲ್ವಾ? ಜ್ಞಾಪಕ ಇಲ್ವಾ? ಇಲ್ಲ ಸರ್. ಅಶೋಕನಗರ್ನಲ್ಲಿ ರಾಜ್ ಕಾಲ್ವಾ ಮೇಲೆ ಕಟ್ಟಿರೋದನ್ನ ವೆರಿಫೈ ಮಾಡಿ ಹೇಳಿದಾರ ಇಲ್ವಾ? ಪ್ಲಸ್ ಅವ್ರು ನೀವೆಲ್ಲ ಇದ್ರಿ ಇಲ್ವಾ? ಈಗ ತಹಸೀಲ್ದಾರ್ ಮಾಡಿದಾರ? ಭಾಳ ಬಿಸಿ, 24 hours ಬಿಸಿ. ನಾವು ಏನಾದ್ರು ಹೋಗಿ ಕೇಳಿಬಿಟ್ರೆ ಅಧಿಕಾರಿಗಳೆಲ್ಲ ಹಿಂಗೆ ಬೈಯೋದು ಹೆಂಗೆ ಸರ್? ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ, ನಾವು ಬಂದ್ ಮಾಡ್ತೀವಿ. ನಾವು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಬಂದ್ ಮಾಡಿದರೆ ಒಂದು ಅಧಿಕಾರಿಗಳ KGF ಮೇಲೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಇಲ್ಲಿಗೆಲ್ಲ ಹೋಗೋದಿಲ್ಲ. ನಾನು ಇಷ್ಟುವರೆಗೂ ಮಾಡಿಲ್ಲ. ಒಂದು ಲೋಕಾಯುತ ಅಂದರೆ ಭಯ ಇಲ್ಲ ಜನಕ್ಕೆ. ಈಗ ಹಾವು ಬರುತ್ತೆ, ಹಾವು ಅಂದರೆ ಪಾಂಬು ತಾನೆ. ಬುಸ್ ಅಂದರೆ ಏನು? ಅದಕ್ಕೆ ಪಲ್ಲುಗಿದ ಇಲ್ಯಾ, ಕಡಿಗಿದ ಇಲ್ಯಾ, ಭಯ ಬರ್ತಾ ಇಲ್ವಾ? ಹಂಗಿದ್ರೆ ಒಂದು ಲೋಕಾಯುತ ಅಂದರೆ ಭಯ ಅದಿಲ್ವಾ? ಆ ಲೋಕಾಯುತಕ್ಕೆ ಭಯ ಬಂದಿಲ್ವ ಇವ್ರಿಗೂ? ಇದು ಯಾರು ಉತ್ತರ ಕೊಡಬೇಕು? ಲೋಕಾಯುತ ಅಧಿಕಾರಿ ಕೊಡಬೇಕಾ ಇಲ್ವಾ? 12 ತಾರೀಕು ಏನೋ ಬರ್ತೀವಿ ಅನ್ನೋ ಹೇಳಿದ್ದಾರೆ, ಅವ್ನು ಕಾಣಿಸ್ತಾ ಇದೆ. ಹೀಗೆ ಅದನ್ನು ಕೇಳೋ ಟೈಮ್ಲಿ ಅವ್ರು ಏನು ಹೇಳ್ತಾರೋ ರೈಟಿಂಗ್ನಲ್ಲಿ ಕೊಡಿ ಅಂತಾರೆ. ಈಗ ರೈಟಿಂಗ್ನಲ್ಲಿ ಕೊಡ್ತೇನೆ, ತಕ್ಷಣ ಸಸ್ಪೆಂಡ್ ಮಾಡಿಬಿಡ್ತಾರಾ? ಆ್ಯಕ್ಷನ್ ತಗೊಳ್ಬಿಡ್ತಾರಾ? ಜನಕ್ಕೆ ನಿಜವಾಗಲೇ ಸತ್ಯಾಂಶ ಕೆಲಸ, ಧರ್ಮನಿಂದ ಕೆಲಸ ಆಗುತ್ತಂದರೆ ಇಮ್ಮಿಡಿಯೇಟ್ ಕ್ರಮ ತಗೊಳ್ಬೇಕು. ಅದೇ ಅಧಿಕಾರಿ ಒಂದು ಪವರ್. ನಾನು MLA ಆಗಿದ್ದರು 2 ಸಲ. ನನ್ನ ನೋಟಿಸ್ ಬಂದರೆ ಅವು ಯಾವ ಡಿಪಾರ್ಟ್ಮೆಂಟ್ ಅದನ್ನು ಬಿಟ್ಟಿದ್ದಾನ ಎಲ್ಲಿ ಸರ್? ಪ್ರೆಸ್ ಅವರೇ, ಫುಡ್ ಡಿಪಾರ್ಟ್ಮೆಂಟ್ ಆಗಲಿ ಯಾವ ತಪ್ಪು ಮಾಡಿದರೆ ನನ್ನ ನೋಟಿಸ್ ಬಂದರೆ ಚಿಂದಿ ಮಾಡಿದ್ದೇನೆ.
2 ಸಲ ಸೂಪರ್ ಸೀಟ್ ಮಾಡಿದ್ದೇನೆ ಮುನ್ಸಿಪಾಲ್ಟಿನೇ. ಎಲ್ಲಿ ನನ್ನ ಪವರ್ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ನಾನೇನು ರೂಲಿಂಗ್ನಲ್ಲಿದ್ದೀರಾ, ಅಪೋಸಿಷನಲ್ಲಿದ್ದರು. ನನ್ನ ಬಾಸ್ನೇ, ನನ್ನ ರೈಟ್ಸ್, ನನ್ನ ಸ್ಪೀಚು ಅಧಿಕಾರಿಗೆ ಮಂತ್ರಿಗಳು ಉತ್ತರ ಕೊಡೋಕ್ಕಾಗಿಲ್ಲ. ಸೂಪರ್ ಸೀಟ್ ಮಾಡಬೇಕಾ ಇಲ್ವೋ ಅನ್ಕೇಳಿದ್ವಿ, ಮಾಡ್ತೀವಿ ಮಾಡಿದ್ದೇನೆ ಇಲ್ವಾ? ಈಗ MLA ಅವರು ಇದೆಲ್ಲ ಕ್ರಮ ತಗೊಳ್ಬೇಕಲ್ವಾ? MLA ಬ್ಯುಸಿ ಆಗಿದ್ದಾರೋ, ಅವ್ರ ಮೇಲೆ ನಾನು ಏನು ಹೇಳೋಕ್ಕಾಗಿಲ್ಲ. ಪಾಪ ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೋ, ಜನ ಊಟ ಮಾಡಬೇಕು, ಒಳ್ಳೆ ರೋಡ್ಗಳು ಮಾಡಿದ್ದಾರೋ ನೋಡಿ. ಎಲ್ಲ ರೋಡ್ಗಳು ಎಷ್ಟು ಚೆನ್ನಾಗಿದೆ. ಏನು ತಪ್ಪೇ ಇಲ್ಲ. KGFನಲ್ಲಿ ಎಜುಕೇಷನ್ಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೋ, ಒಳ್ಳೆ ಕಾಲೇಜುಗಳು ತಗೊಂಡು ಬಂದಾರೋ, ಎಂಪ್ಲಾಯ್ಮೆಂಟ್ ಜಾಸ್ತಿ ಕೊಟ್ಟಿದ್ದಾರೋ. ಯಾಕಂದ್ರೆ ಅವ್ರು ಪಾಲಿಟಿಕ್ಸ್ ಫ್ಯಾಮಿಲಿ, ನಾನು ಬರೀ ಒಂದು ಲೇಬರ್ ಫ್ಯಾಮಿಲಿ. ಅರ್ಥ ಆಯ್ತಾ? ಇದು ನನ್ನ ಜನ ಗೊತ್ತಾಗಬೇಕಲ್ಲ. KGFನಲ್ಲಿ ಇರೋದೇನ ಒಂದು ಸೈಡ್ ಮೈನಿಂಗ್ ಬೆಲ್ಟ್ ಪೂರ್ತಿ ತಮಿಳಿಯನ್ಸೇ. தமிழ் நல்லுவேன் ஆனால் மறந்துடுவான். தமிழ் ரொம்ப நல்லுவேன் ஆனால் அப்படியே மறந்துடுவான். அப்படி மறந்ததுனால தான் என்னையும் மறந்துட்டான்னு நினைக்கிறேன். ಇವ್ರಿಗೆ ಭಯ, ಸೂಪರ್ ಸೀಟ್ ಬಿಲೀಫ್ ಏನೋ ದೇವ್ರ ಮೇಲೆ ಅದ. ಈಗ ನಮ್ಮ ಪುರಾಣ ಎಲ್ಲ ನೋಡಿ, ರಾಮನ ಹೆಂಡತಿನ ಎಲ್ಲಿ ತಗೊಂಡು ಹೋಗಿದ್ರಪ್ಪ ನೀವು ಹೇಳ್ಬೇಕು. ನೀವೆಲ್ಲ ಓದಿರೋರು, ಪ್ರೆಸ್ ಅವರು, ನೀವು ಯಾರು ಇಲ್ಲ ನಿಲ್ಬೇಕು. ರಾಮನ ಅವ್ರ ಹೆಂಡತಿನ ಎಲ್ಲಿ ತಗೊಂಡು ಹೋದ್ರು? ಶ್ರೀಲಂಕಾ ಕಾಡಿಗೆ ಕರ್ಕೊಂಡು ಹೋಗಿದಾರ. ರಾಮನ ಯಜಮಾನ ಎಲ್ಲಿ ಕರ್ಕೊಂಡು ಹೋಗಿದಾರೋ? ಓಕೆ. ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ, ಅವನೇನು ಮಾಡಿದಾನ? ಅವನ ಹೆಂಡತಿನ ಸೇಲ್ ಮಾಡಿದನ್ರಿ. ಇಲ್ವಾ? ಓಕೆ. ನಲ್ಲನ್ನು ಬಲಿದಾನ ಕಿಂಗ್. ನಲ್ಲನ್ನು ಊಟ ಅಂದರೆ ಅಷ್ಟು. ಅವನೇನು ಮಾಡಿದಾನ? ಓದಿದ್ದೀರಾ? ಇದೆಲ್ಲ ಓದಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರ ಜೊತೆಗೆ ಸ್ವಲ್ಪ ನಾನು ಓದಿರೋದು. ಆ ನಲ್ಲನೇನು ಭಾಳ ಒಳ್ಳೆಯವನು. ಅವನ ಹೆಂಡ್ತಿನ ಕಾಡಿನಲ್ಲಿ ಬಿಟ್ಟು ಬಂದುಬಿಟ್ಟಾನ. ಅವ್ರಿಗೂ ಗೊತ್ತಿಲ್ಲ, ನಿದ್ರೆ ಮಾಡ್ಕೊಂಡು. ಸರಿ, ಅದೆಲ್ಲ ಬೇಡ ಬಿಡಿ. ಟಿವಿನೆಲ್ಲ ನೋಡಿದರೆ ಮಹಾಭಾರತ. ಧರ್ಮನ್ ಏನು ಮಾಡಿದಾನಪ್ಪ ಅವ್ರ ಹೆಂಡ್ತಿನ? ದ್ರೌಪದಿನ ಏನು ಮಾಡಿದ್ದಾರೆ? ಪೋಂಡಾಟಿ ವಚ್ಚಿಟ್ಟು ಜೂದ ಅಣ್ಣಯ್ಯ. ಇದೇ ಪುರಾಣ ಈ ದೇಶದಲ್ಲಿ. ಇದರಲ್ಲಿ ಏನೋ ತಪ್ಪಿದಾನೆ ಹೇಳಿ? ನಾನು ಹೇಳಿರೋದು ತಪ್ಪಿದ? ಇದೆಲ್ಲ ಇವರೆಲ್ಲ ಮಾಡಿರೋದು. ಆ ಥರ ಅಧಿಕಾರಿಗಳೇ ತಪ್ಪು ಮಾಡಿದರೆ ಆ ಪುರಾಣ ನಮಗೆ ಬೇಕಾ? ಈ ಅಧಿಕಾರಿಗಳು ನಮಗೆ ಬೇಕಾ? ಕಂಡು ಹಿಡಿಬೇಕ್ರಿ. ಇದು ತಗೊಳ್ಳೋದಕ್ಕೆ ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಹೋದ್ರೆ ಚೆತ್ತೋಗ್ಬಿಡ್ತಾರೆ ಅವರು. ಇದಕ್ಕೆ ನಮ್ಮ ಪ್ರೆಸ್ ಅವರು ನೀವು ಯಾವಾಗಲ ಬರೆಯೋದು, ಕ್ವಶ್ಚಿನ್ ಮಾಡೋದು ಎಲ್ಲ ಕೇಳ್ತೀರಿ. ಪ್ರೆಸ್ ಅವ್ರ ಹತ್ರ ಕ್ವಶ್ಚಿನ್ ಮಾಡಿ ಅವ್ರಿಗೆ ಏನಾದ್ರೆ ಭಯ ಬಿಡ್ತದೆ ಉತ್ತರ ಕೊಡೋದಕ್ಕೆ. ಕೇಳೋರಿಗೆಲ್ಲ ಭಾಳ ಭಯ. ಇಲ್ಲ ಆಮೇಲೆ ಮಾತಾಡ್ತೀನಿ. ನಾನು ಹಂಗಿಲ್ಲ. ನಿಮ್ಗೆ ಆ ಸ್ವತಂತ್ರ ಇದೆ. ಐ ಆಲ್ಸೋ ಸ್ಟಡಿಡ್ MA ಜರ್ನಲಿಸ್ಟ್. ದಟ್ ಈಸ್ ಒಂದು ಕಡೆ ಇರಲಿ. ಪ್ರೆಸ್ ಅವರು, ಮೀಡಿಯಾ ಅವರು ಸತ್ಯಾಂಶ ಏನಿದೆ, ಸತ್ಯ ಸೋಲು ಹೋಗಲಿ, ಧರ್ಮ ಸೋಲು ಹೊರತು. ಆದ್ದರಿಂದ ನೀವು HP ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಯಾರು ರೆಫರ್ ಮಾಡಿದ್ರು? ಬಂಗಾರಪೇಟೆಗೆ ಮಾಡಿದ್ದಾರಾ? ಓಕೆ. ನಮ್ಮ SP ಸಾಹೇಬ್ರ ಗಮನಕ್ಕೆ ಇದು ಹೋಗಬೇಕು, ನೀವು ಬರಿಬೇಕು. ಅವ್ರು ಕೊಟ್ಟಿದ ಮೇಲೆ ಎಷ್ಟು ದಿವಸ ತಗೊಳ್ತಾರೆ? CRSL ಕೊಟ್ಟಿದ್ದೀರಾ? ಎಷ್ಟು ದಿವಸ ಆಗಿದೆ ಕೊಟ್ಟು? 2 days. ಅವ್ರ ಗಮನಕ್ಕೂ ನಾನು ತಗೊಂಡು ಹೋಗ್ತೇನೆ. ಸರ್, ಈ ಥರ ಕಾಪಿ ಕೊಟ್ಟಿದ್ದಾರೆ, ನಿಮ್ಮ ಗಮನಕ್ಕೆ ಬಂದಿದೆ, ಅನ್ಯಾಯ ಆಗಿದೆ. ಅನ್ಯಾಯ ಮಾಡಿರೋರ್ಗೂ ನೀವು ಸತ್ಯಾಂಶ ಕೆಲಸ ಮಾಡಲೇಬೇಕು, ಇಲ್ವಾ? ಇದು ಲೂಯಿಸ್ ಪಾಲ್ ಯಾರು ಅಂದರೆ ನನಗೆ ಗೊತ್ತು, ಪಾಸ್ ಆಗಿದ್ದಾರೋ ಏನಲ್ಲ. ಅವ್ರ ಬಗ್ಗೆ ನನಗೇನೋ ಮಾತಾಡಬೇಕು, ಅದೆಲ್ಲ ಅದು ನಿಮ್ಗೂ ಅವ್ರಿಗೂ ಬಿಟ್ಟಿರೋದು. ಬಟ್ ಇದರಲ್ಲಿ ಸತ್ಯ ಇರಬೇಕಾ ಇಲ್ವಾ? ಧರ್ಮ ಇರಬೇಕಿಲ್ವಾ? ಯಾರೇ ಪರಮೇಶ ಬನ್ರಿ. ರೇ ಪರಮೇಶ್, ನೀವು ಬಂಗಾರಪೇಟೆದು ಹೇಳ್ತೀರಿ. ಇವ್ರ ಹೆಸರು ಪರಮೇಶ್. ಮಿಲಿಟ್ರಿ ಮ್ಯಾನ್. ಒಂದು ಮಿಲಿಟ್ರಿನಲ್ಲಿ ಹೋಗ್ಬಿಟ್ರೆ ಏನೇನು ಮಾಡ್ತೀವಿ ನಾವು? ಎಲ್ಲರೂ ಹೋಗ್ಬೇಕು, ಪ್ರೆಸ್ ಹೋಗ್ತೀವಿ, ಎಲ್ಲರೂ ಹೋಗ್ತೀವಿ. ಇಲ್ಲಮ್ಮ ಜಯಂತಿ ಮಾಡಿ. ಸಪೋಸ್ ನಾವು ಪೋಲಲ್ಲಿ ಹಚ್ಕ ಮಿಲಿಟ್ರಿಗಾರ ಸತ್ತದ್ದು ಬರಲ್ಲ ಸರ್ ಅಂದ ಹಾಲು ಇವನು ಪಾಸ್ ಆಗಿದ್ದಾನ. ಈಗ ಮಿಲಿಟ್ರಿ ಅವನು ₹1 ತಗೊಂಡಿಲ್ಲ ನನ್ನ ಫೀಸು. ಏನೋ ಇವ್ರಿಗೆ ಈ ಖಾತಾ ಕೊಟ್ಟಿದ್ದಾರೆ. ಇವ್ರು ಯಾರ ಹತ್ರ ಪರ್ಚೇಸ್ ಮಾಡಿದಾರೋ ಅವರು ಕೋರ್ಟ್ನಲ್ಲಿ ಹೋಗಿ ಆರ್ಡ್ರ್ ತಗೊಂಡು ಬಂದು, ಇದು ನನ್ನ ಜಮೀನು, ಕೋರ್ಟ್ ಮುಖಾಂತರ ಇವ್ರಿಗೆ ಸೇಲ್ ಮಾಡಿರೋದು. ಆ ಕೋರ್ಟ್ ಮುಖಾಂತರ ಆರ್ಡ್ರ್ ಕಾಪಿ ಎಲ್ಲ ಇಟ್ಕೊಂಡು ಇವ್ರು ಪರ್ಚೇಸ್ ಮಾಡಿದ್ದಾರೆ. ಇವ್ರ ಜೊತೆಗೆ ಇನ್ನೂ 3 ಜನ ಇದ್ದಾರೆ. ಸೆಟ್ಲ್ ಕೇಸ್ ಜನನೇ.
ಮಿಲ್ಟ್ರಿ ದುಡ್ಡಿನಲ್ಲಿ ಎಲ್ಲ ಮಾಡಿ ಏನು ನನ್ನ ಮಕ್ಕಳು ಒಂದು ಇರಲಿಲ್ಲ. ಇವರು ಮಾಡಿದರೆ ಈ ಖಾತಾ ಕೊಟ್ಟಿದ್ದಾರೋ ಅದರಲ್ಲಿ ಹೋಗಿ ನಮ್ಮ ತಹಸೀಲ್ದಾರ್ ಅವರು ಇದು ಸರ್ಕಾರದ ಜಮೀನು ನೀವು ಯಾರ ಮೇಲೆ ಕೇಸ್ ಫೈಲ್ ಮಾಡಬೇಕು? ಸರ್ಕಾರ ಜಮೀನು ಮೇಲೆ ಈ ಖಾತಾ ಕೊಟ್ಟರೆ ಯಾರ ಮೇಲೆ ಕೇಸ್ ಬುಕ್ ಮಾಡಬೇಕು? ಅಧಿಕಾರಿಗಳ ಮೇಲೆ. ಅವ್ರ ಮೇಲೆ ಮಾಡಿಲ್ಲ, ಇವರು ಹಾಕಿರೋ ಕಲ್ಲು ಎತ್ತು ಬಿಸಾಕಿದ್ದಾರೆ. ಇದು ತಹಸೀಲ್ದಾರ್, ತಾಲೂಕು ಮ್ಯಾಜಿಸ್ಟ್ರೇಟ್, ಅವ್ರು ಭಾಳ ಓದಿರೋರು, ನಾವೆಲ್ಲ ಗೂಬೆ ಹೆಬ್ಬೆಟ್ಟುಕಲ್ಲು ಇಲ್ವಾ? ಯಾರು ಸಪೋರ್ಟ್ ಮಾಡ್ತಾರೋ? ಎಸ್ ಪಿ ಅವರು ಇಟ್ಕೊಳ್ಳಿ, ಯಾರು ಸಪೋರ್ಟ್ ಮಾಡ್ತಾರೆ? DSP SP ತಹಸೀಲ್ದಾರ್ಗ ನನಗೆ ಮಾಡ್ತಾರೆ. ಏನೋ ಅಧಿಕಾರಿಗೆಲ್ಲ ಅವರು ಓದಿರೋರು, ನಾ ಹೆಬ್ಬೆಟ್ಟುಗಳು, ನಮಗೇನು ಗೊತ್ತಿಲ್ಲ. ಇದ್ದಾರೆ ಕಾನೂನು, ಈಸ್ ಇಟ್ ದ ಲಾ. ಅವ್ರ ಮೇಲೆ ನೀವು ಹೆಂಗ್ರಿ ಈ ಖಾತಾ ಮಾಡಿದ್ರಿ? ಇದು ನನ್ನ ಜಮೀನು ಎಲ್ಲಿರ್ಬೇಕಿಲ್ವಾ? ಆ ಪೂರ್ತಿ ಇಷ್ಟು ಗೊತ್ತಿಲ್ಲ ತಹಸೀಲ್ದಾರ್ಗೂ. ಎಷ್ಟು ಏಕರ್ ಜಮೀನು ಅದು, ಯಾರ್ದು ಜಮೀನು, KDA ಕಡೆಯಿಂದ ಎಲ್ಲಿ ಮುನ್ಸಿಪಾಲ್ಟಿ ಹ್ಯಾಂಡ್ ಓವರ್ ಮಾಡಿದ್ದಾರೋ, ಸ್ಯಾಂಡ್ ರಿಪೋರ್ಟ್ಗೆ ಆರ್ಡರ್ ಮಾಡಿದ್ದಾರೆ, ನನಗೆ ಗೊತ್ತು. ಈ ಮಣ್ಣಲ್ಲಿ ಹುಟ್ಟಿರೋನು ನಾನು, ತಹಸೀಲ್ದಾರ್ ಹುಟ್ಟಿಲ್ಲ, DC ಹುಟ್ಟಿಲ್ಲ, SP ಹುಟ್ಟಿಲ್ಲ. ಹಂಗಾದ್ರೆ ಪೂರ್ವಿಗ ನನಗೆ ಗೊತ್ತಾ, ಇವ್ರಿಗೆ ಗೊತ್ತಾ? ನಿಮಗೆ ಹೇಳಿ ಸರ್. ಅಲ್ಲಿ ಕಟ್ಟಿರೋ ಮನೆಗಳಿಗೆಲ್ಲ ಇವ್ರದ್ದು ಹಿಂಗೆ ಹೇಳ್ತೀರಿ, ಬೇರೆಯವ್ರ ಮನೆ ಕಟ್ಟಿದಾರಲ್ವಾ, ಆ ಖಾತಾಗಳೆಲ್ಲ ಸ್ವಲ್ಪ ವೆರಿಫೈ ಮಾಡಿ ಅದು ನಿಮ್ಮ ಜಮೀನ ಇಲ್ಲ ನೋಡೋಣ. 13 ಎಕರೆ ಜಮೀನು, ಅದು ಸರ್ಕಾರ ಜಮೀನಾಗಲಿ ಡೆಮಾಲಿಷ್ ಮಾಡ್ತೀರಾ? ಈಗ ನಾನು ಹೇಳಿದರೆ ಮನೆ ಕಟ್ಟಿರೋರಿಗೆಲ್ಲ ನಮ್ಮ ಮೇಲೆ ಬೇಜಾರು, ಅಯ್ಯೋ ಈ ಅಪ್ಪ ಹಂಗೆ ಹೇಳ್ತಾನೆ. ನಾನು ಏನು ಧರ್ಮ ಹೇಳ್ಬೇಕಾ, ಸತ್ಯ ಹೇಳ್ಬೇಕಾ, ಇಲ್ಲ ಅನ್ಯಾಯ ಮಾಡಬೇಕಾ? ಇವ್ರಿಗೆ ಈ ಖಾತಾ ಕೊಟ್ಟು ವೆರಿಫೈ ಮಾಡಿ ಕಮಿಷನವರು ಇದು ನನ್ನ ಸಿಗ್ನೇಚರೇ, ನಾನೇ ಕೊಟ್ಟಿರೋದು, ನೀವು ಹೋಗಿ ಕಟ್ಕೊಳ್ರಿ ಅಂತ ಹೇಳಿದರೆ ಇವ್ರ ಮೇಲೆ ದೌರ್ಜನ್ಯ ಬರ್ತಾರೆ. ಎಲೆಕ್ಟೆಡ್ ಲೋಕಲ್ ಕೌನ್ಸಿಲರ್, ಅದಕ್ಕೆ ಜೊತೆಗೆ ತಹಸೀಲ್ದಾರ್ ಕಲ್ಲೆತ್ತು ಬಿಸಿ ಆಗ್ತಾರೆ. ಇದು ಸತ್ಯನಾ ಧರ್ಮನ? ಇದು ಅನ್ಯಾಯನಾ ಇಲ್ಲ ನ್ಯಾಯನಾ? ಹೇಳಪ್ಪ, ಹೇಳಿ. ತಪ್ಪು ಸರ್. ಏನು ಮಾಡಬೇಕು ತಹಸೀಲ್ದಾರ್ ಅವರು? ಅವ್ರ ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿರೋರು ತಾವು ಸತ್ಯಾಂಶ ಕೆಲಸ ಮಾಡಬೇಕು. ನಿಮ್ಮ ಜಮೀನ ಕ್ರಮ ಯಾರ ಮೇಲೆ ತಗೊಳ್ಬೇಕು? ಟೇಕ್ ಆಕ್ಷನ್ ಅಗೇನ್ಸ್ಟ್ ಮುನ್ಸಿಪಾಲಿಟಿ. ಇದು ಈ ಅಮ್ಮ ಇವರು ತಂಬ ಇನ್ನು ಯಾರಮ್ಮ? ಹಾಂ, ಇವಿಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ಕೋರ್ಟ್ ಆರ್ಡರ್ ಮೇಲೆ ಅವ್ರಿಗೆ ಆಗಿರೋ ಜಮೀನ್ ಮೇಲೆ ದುಡ್ಡು ಕೊಟ್ಟಿದ್ದಾರೆ. ಎಷ್ಟು ವರ್ಷ ತಿರುಗಾಡ್ಕೊಂಡಿದ್ದಾರೆ ಕೇಳಪ್ಪ? 15 ವರ್ಷದಿಂದ ತಿರುಗಾಡ್ತಾ ಇದ್ದೀನಿ. ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಕೇಳಿ? 23ನೇ ವರ್ಷ ನಮ್ಮ ಈ ಖಾತಾ ಆಗಿದೆ. ಅವತ್ತಿನವರೆಗೂ 25ವರೆಗೂ ಟ್ಯಾಕ್ಸ್ ಕಟ್ಟಿದ್ದೀನಿ ನಾವು. ಎಲ್ಲಿ ಅಮ್ಮ, ಎಲ್ಲಿ? ಇದು ಮಿನಿ ವಿಧಾನಸೌಧ ಇದೆಯಲ್ಲ ಸರ್, ಅದ್ರ ಹಿಂದ್ಗಡೆ ಅಂಬೇಡ್ಕರ್ ನಗರ್. ಆಲ್ರೆಡಿ ಆ ಸೈಟ್ಗೆ ಕೇಸಲ್ಲಿ ಗೆದ್ದಿರೋ ಕಾಪಿ ಇದೆ, ಮುನ್ಸಿಪಾಲ್ಟಿಯಿಂದ ಗೆದ್ದಿದ್ದಾರೆ. ಅವ್ರ ಹತ್ರ ನಾವು ಈಸ್ಕೊಂಡಿರೋದು ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇದ್ದಾಗ ಮೇಡಮ್ ನೋಡಿಬಿಟ್ಟು ಮಾಡಿಕೊಟ್ಟಿದ್ದನ್ನ ಇವಾಗ ಕ್ಯಾನ್ಸಲ್ ಮಾಡಿ ನಮ್ಮ ಫೈಲೆಲ್ಲ ತೆಗೆದುಬಿಟ್ಟು ಇವಾಗ ತಿರುಗಾಡಿಸ್ತಾ ಇದ್ದಾರೆ ನಮ್ಮನ್ನು. ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತಿಗೆ ಹೋಗಿ ಮನೇಲಿ ನಾನು ಸ್ವಲ್ಪ ಊಟ ತಿಂದ್ಬಿಟ್ಟು ನಮ್ಮ ತಮ್ಮಂದು ಇವತ್ತು ಮದುವೆಗೆ ಅದಕ್ಕೋಸ್ಕರ ಹೋಗ್ತಾಯಿದ್ದೆ. ಒಂದು ಕಮಿಷನರ್, ಇನ್ಚಾರ್ಜ್ ಕಮಿಷನರ್ ನೋಡ್ಬೇಕನ್ನ ಎಷ್ಟು ಗಂಟೆಗೆ ಬರ್ಬೇಕನ್ನ ಹೇಳಿದೆ ಕೇಳಿ? 9 ಗಂಟೆಗೆ ಸೈಟ್ ಹತ್ರ ಬನ್ನಿ, ನಾನು ಬರ್ತೀನಿ ಅಂದರು. 9 ಗಂಟೆಯಿಂದ 20 ಸರಿ ಮೇಲೆ ಫೋನ್ ಮಾಡಿದ್ದೀನಿ ಜಯರಾಮ್ ಸರ್ಗೆ, ತೆಗೀಲೇ ಇಲ್ಲ. ಅವರು ಕಟ್ ಮಾಡ್ತಾರೆ, ರಿಸೀವ್ ಮಾಡಲ್ಲ. ಈ ಜಯರಾಮ್ ಎಂಬುವನು ಎಷ್ಟು ವರ್ಷ ಇದ್ದಾನೆ KGFನಲ್ಲಿ? ನೀವು ಹೇಳಿ ಸರ್, ಪ್ರೆಸ್ ಅವರು ಬಾಲ್ ವೆಂಕಟೇಶ್, ನೀವು ಸೀನಿಯರ್ ಪ್ರೆಸ್, ಎಷ್ಟು ವರ್ಷ ಇದ್ದಾನೋ? ಮಧ್ಯದಲ್ಲಿ 1 ವರ್ಷ ಬಿಟ್ಬಿಟ್ರೆ ಮಿಕ್ಕಿದ್ದೆಲ್ಲ ಒಂದು 25 ವರ್ಷ ಇಲ್ಲ. ಅವನು ಯಾಕೆ ಎತ್ತು ಬಿಸಿ ಹಾಕಿಲ್ಲ? ಅವನು ಎಷ್ಟು ಇನ್ಫ್ಲೂಯೆನ್ಸ್, ಎಷ್ಟು ಲೂಟಿ ಮಾಡಿದ್ರೆ ಅವನು ಕೊಟ್ಟು ಮತ್ತೆ ಇಲ್ಲಿ KGF ಬರ್ತಾನೆ. ಅವನು ಎತ್ತು ಬಿಸಿ ಆಗಬೇಕಾ ಇಲ್ವಾ? ಇದಕ್ಕೆ ನಾನು ಧರ್ನಾ ಕೂತ್ಕೊಳ್ಬೇಕಾ? Can't our deputy commissioner not knowing about this? Can't our director of the municipality not knowing about this? ಪ್ರೆಸ್ ಅವರು ಇದು ನೀವು ಬರಿಬೇಕಾ ಇಲ್ವಾ? ಇಂಥವರೆಲ್ಲ ಎಕ್ಸ್ಪೀರಿಯನ್ಸ್ ಕ್ರಿಮಿನಲ್ಸ್ ಫೆಲೋಸ್, ವೈಟ್ ಕಾಲರ್ ಕ್ರಿಮಿನಲ್ಸ್, ಲೂಟಿ ಮಾಡೋ ಕ್ರಿಮಿನಲ್ಸ್ಗಳು ಇವರೆಲ್ಲ. ಕೊಟ್ಟುಬಿಟ್ಟಿದ್ರೆ ಖಾತಾನೆ ನನಗೆ ಗೊತ್ತಿಲ್ಲ ಅಂತಾನು. ಈ ಹೆಣ್ಮಗಳು 2 ಸಾವಿರ, ಯಾರ ಹತ್ರ ಹೋಗು, ನಿಮ್ಮ ಹತ್ರ ಬಂದು 2 ಸಾವಿರಪ್ಪ, ಈಗ ನೀವು ಉತ್ತರ ಕೊಡಿ ಅವ್ರಿಗೆ. ಇವರು ಈ ಮಣ್ಣಲ್ಲಿ ಹುಟ್ಟಿರೋರು ತಾನೆ, ನೀವು ಪ್ರೆಸ್ ಅವ್ರು ತಾನೆ, ನೀವೆಲ್ಲ ಪ್ರೆಸ್ ಅವ್ರು ತಾನೆ ರೀ. ನಾನೇ ಕೇಳಬೇಕಾ ಏನೋ? ನೀವು ಅವ್ರಿಗೆ ನ್ಯಾಯ ಸಿಕ್ಕೊಳ್ಳಿ ಸರ್. ನಾವು 2010ನಲ್ಲಿ ಈಸ್ಕೊಂಡಿದ್ದು ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕಾ ಇದೆ ಅಂತ ಚೆಕ್ ಮಾಡಿ ಕೋರ್ಟಲ್ಲಿ ಅವ್ರು ಕೇಸ್ ಗೆದ್ದಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿಬಿಟ್ಟೆ ನಾವು ತೊಗೊಂಡಿರೋದು. ಆಮೇಲೆ ಹೋಗಿ ಈ ಖಾತಾ ಮಾಡಿ ಅಂದರೆ ಲೋಕಾಯುಕ್ತಲ್ಲಿ ಇದೆ, ಇಲ್ಲೀಗಲ್ ಪ್ರಾಪರ್ಟಿ ಅಂತ ಎಷ್ಟು ಸರಿ ಓಡೋದು ನಾವು. ಆಮೇಲೆ ಯಾರಿಂದನೇ ಹೋಗಿ ನಾವು ಆ ಬುಕ್ಕಲ್ಲಿ ಹೆಸರು ಇರೋದು ನೋಡಿಬಿಟ್ಟು ಈ ಖಾತಾ ಇವರು ಅಂಬಿಗಾ ಮೇಡಮ್ ಇರುವಾಗ ಅವ್ರು ಮಾಡಿಕೊಟ್ರು.
ಯಾರು ಅವ್ರು ಅಂಬಿಗಾ ಮೇಡಮ್? ಅಂಬಿಗ ಇವರು ಕಮಿಷನರು. ಕೇಳಿ. ಎಲ್ಲ ಒರಿಜಿನಲ್ ಇದೆ, ಬೇಕಂದ್ರೆ ನಿಮ್ಮ ಹತ್ರ ತಗೊಂಡು ಬಂದು ಇವಾಗಲೂ ಪ್ರೂಫ್ ಮಾಡ್ತೀನಿ ನಾನು. ಎಲ್ಲ ಒರಿಜಿನಲ್ ನೋಡಿಬಿಟ್ಟು ಇಷ್ಟು ದಿವಸ ಏನು ಮಾಡ್ತಾ ಇದ್ದೆ, ಇಲ್ಲಿ ವಿಧಾನಸೌಧ ಬಂದಮೇಲೆ ನಿನಗೆ ದುಡ್ಡು ಆಸೆ ಬಂದುಬಿಟ್ಟು ಇವಾಗ ಈ ಕಥೆ ಮಾಡ್ತಾ ಇದೆಯಾ ಅಂತ ಅಮ್ಮ ಕೇಳಿದ್ರು. ಇಲ್ಲ ಮೇಡಮ್, ನಾನು ಬರ್ತಾನೇ ಇದ್ದೀನಿ, ಯಾರೂ ಮಾಡ್ತಾ ಇಲ್ಲ. ಇದಕ್ಕೆ ಮುಂಚೆ ಸುಮಾರು ಜನ ಮಾಡ್ಕೊಡ್ತೀನಿ ಅಂತ ದುಡ್ಡು ಇಸ್ಕೊಂಡ್ರು ನಮ್ಮ ಹತ್ರ. ಬಡವ್ರು ಏನು ಒಂದು ಫ್ಲ್ಯಾಟ್ ಚಿಕ್ಕ ಜಾಗ ತೊಗೊಂಡ್ರೆ ಇಷ್ಟು ಓದಾಡಬೇಕಾ? ನಾವೆಲ್ಲ ಶ್ರೀಮಂತರಿಲ್ಲ ಸರ್. ನಮ್ಮ ಅತ್ತೆ ಪೋಸ್ಟ್ ಆಫೀಸಲ್ಲಿ ದುಡ್ದಿರೋರು, ಅವ್ರು ಕಷ್ಟಪಟ್ಟು ದುಡ್ಡಲ್ಲೇ ಇಸ್ಕೊಂಡಿದ್ದು ನಾವು. ಇನ್ನೊಬ್ಬ ನಾದಿನಿ ಗಂಡ, ಅವರು ಎಕ್ಸ್ ಆರ್ಮಿ. ಇವತ್ತಿನವರೆಗೂ ನಮ್ಮ ನಾದಿನಿಗೆ ಟಾರ್ಚರ್ ಅದರಿಂದ. ನಿಮ್ಮ ತಮ್ಮನ ಹೆಂಡತಿ ಇಬ್ಬರು ತಗೊಂಡು ನಮ್ಮ ದುಡ್ಡನ್ನು ತಿಂದಾಕ್ಬಿಟ್ರು, ಅವರೇ ಸೈಟ್ ಕೊಡಿಸಿ ನಮಗೆ ಮೋಸ ಮಾಡಿಬಿಟ್ರು ಅಂದ್ಬಿಟ್ಟು. ನಮ್ಮ ತಮ್ಮ ಕೂಲಿ ಕೆಲಸ ಮಾಡ್ತಾನೆ TCL. ನಾವು 3 ಜನನೂ ಶ್ರೀಮಂತರಲ್ಲ. ಆ ಅಮ್ಮ ಮಾಡಿಕೊಟ್ಟಿದ್ದನ್ನ ಇವರೇ ಖಾತಾ ಎಲ್ಲ ಇಷ್ಟವರೆಗೂ ಟ್ಯಾಕ್ಸ್ ಕಟ್ಟಿದ್ದೀನಿ. ಫೆನ್ಸಿಂಗ್ ಆಗ್ತಾ ಅಷ್ಟೇ ಸರ್. ಕಮಿಷ್ನರು ಮತ್ತು ತಹಸೀಲ್ದಾರು ನನ್ನನ್ನು ಹೊಡೆಯೋಕ್ಕೆ 10 ಜನ ಪೊಲೀಸು, ಎಲ್ಲ ಬಿಗ್ ಆಫೀಸರ್ ಬಂದುಬಿಟ್ಟು, ಏನಕ್ಕೆ ಸರ್ ನೀವಲ್ಲ ಅಂದರೆ ಇಲ್ಲಿ ಜಗಳ ಆಡಿದರೆ ಅದಕ್ಕೋಸ್ಕರ ಬಂದೆ. ನಾನು ಹೆಂಗಸು ಒಬ್ಬಳೇ ಸರ್ ಬರೋದು ಯಾವಾಗಲೂ, ನನ್ನ ನೋಡೋಕ್ಕೆ ಇಷ್ಟು ಜನ ಬಂದಿದ್ದೀರಾ ಅಂತ ನಾನು ಅವರೇ ಪ್ರಶ್ನೆ ಮಾಡಿದೆ. ಇಲ್ಲಿಂದ ಆಫೀಸ್ಗೆ ಹೋಗಿ ನೋಡಿದರೆ ಕಂಪ್ಯೂಟರಲ್ಲಿ ನಮ್ಮದು ಹೆಸರು ಇಲ್ಲ, ನಮ್ಮದು ಫೈಲ್ ಇಲ್ಲ. ಹೆಂಗೆ ಕೊಟ್ಟರು ನಮಗೆ ಈ ಕಥೆ? ನಮ್ಗೆ ಅಷ್ಟು ನಾಲೆಜ್ ಇದೆಯಾ? ನಮ್ಗೆ ಮುಂಚೆ ಜಮೀನಿದ್ರೆ ನಾವು ಎಲ್ಲಾದರೂ ಹೋಗಿ ಫೋರ್ಜರಿ ಮಾಡ್ತಾಯಿದ್ವಿ. ನಮಗೇನು ಜಮೀನಿಲ್ಲ, ಏನಿಲ್ಲ. ಇದು ಒಂದೇ ಈ ಕಥೆ ನಾವು ಮಾಡಿರೋದು. ನಾವೆಲ್ಲೋ ಈಗ ಫೋರ್ಜರಿ ಮಾಡ್ಕೊಂಡು ಬರ್ತೀವಿ. ನಮ್ಮ ಯಜಮಾನ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಈ ಕಥೆ ಇವ್ರು ಫೋರ್ಜರಿ ಮಾಡಿದ್ದಾರೆ ಅಂದರೆ ನಮ್ಗೆ ಇದೆಲ್ಲ ಗೊತ್ತೇ ಇಲ್ಲ. ಹೆಂಗೆ ಸರ್ ಮಾಡ್ತೀವಿ ನಾವು? ಕೊನೆಗೆ ವೆರಿಫಿಕೇಶನ್ ಮಾಡಬೇಕನ್ನೋ ನಿಮ್ಗೆ ಯಾರು ಕೊಟ್ಟಿದ್ದನ್ನು ಕಮಿಷನ್ ಕೇಳಿದ್ರು. ಕೊಟ್ಟಿರೋ ಲೆಟರ್ನಲ್ಲಿ ಬರೆದು ಕೊಟ್ಟಿದ್ದಾರೆ. ಬರ್ಕೊಟ್ಟಿದ್ದೀನಿ ಸರ್. ಯಾರು ಕೊಟ್ಟಿರೋರು ಬರೆದು ಕೊಟ್ಟಿದ್ದಾರೆ. ನಾನೇ ಇವ್ರಿಗೆ ಈ ಕಥೆ ಕೊಟ್ಟಿದ್ವಿ, ನಾನು ಒಬ್ಬನೇ ಇಲ್ಲ. ಇದರಲ್ಲಿ 8 ಜನ ಎಲ್ಲ ಮಾಡಿ ಕೊನೆಗೆ ನಾನು ಕೊಡಬೇಕು ಕಮಿಷನರ್ ಹೇಳಿದಾಗ ನಾನು ಕೊಟ್ಟಿದ್ದನ್ನು ಲೆಟರ್ ಕೊಟ್ಟಿದ್ದಾನೆ. ಈಗ ಇವ್ರು ಹೋದರೆ ಪೊಲೀಸವ್ರು ಯಾರಿಗೆ ರಕ್ಷಣೆ ಕೊಡಬೇಕು? ಅದೇ ಹೇಳಿದೆ, ತಹಸೀಲ್ದಾರ್ ಕೊಡ್ತಾರೆ. ಯಾಕಂದರೆ ನಮ್ಮ ತಾಲೂಕು ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಹೆಂಗನ ಲೂಟಿ ಮಾಡಲಿ, ಕಮಿಷನರ್ ರಕ್ಷಣೆ ಕೊಡ್ತಾರೆ. ಅವ್ರಿಗೆ ಎಷ್ಟಾದರೂ ಲೂಟಿ ಮಾಡಲಿ, ಅಧಿಕಾರಿಗಳಿಗೆ ಮಾಡ್ತಾರೆ. ದಿಸ್ ಇಸ್ ದ ಪೊಲೀಸ್. ಏನಾಯಿತು ತಮಿಳ್ನಾಡಿನಲ್ಲಿ? ಅಜಿತ್ ಕುಮಾರ್ ತೀರು ಹೋಗಿದ್ದಾನೆ, ಏನಾಯಿತು? ಕೋರ್ಟೇ ವಾಲಂಟ್ರಿಯಾಗಿ ತಗೊಂಡ್ರು. ಟೇಕ್ ನೆಸರಿ ಆ್ಯಕ್ಷನ್ ಅಬೌಟ್ ಇನ್ಕ್ಲೂಡ್ ಇದೆ ಕಮಿಷನರ್ ಹೇಳಿದರು. ಜುಡಿಷಿಯರಿ ಹಂಗಿರಬೇಕು. ಜುಡಿಷಿಯರಿಯನ್ನು ಸೆತ್ತು ಹೋಗಿದಾ? ಇಲ್ಲ. ನಾವು ಅವ್ರ ಗಮನಕ್ಕೆ ತಗೊಂಡು ಹೋಗಬೇಕು. ಬಟ್ ಅಜಿತ್ ಕುಮಾರ್ ಡೆತ್ತು ನಿಮ್ಮ ಥರ ಪ್ರೆಸ್ ಅವರು ಮೀಡಿಯಾ ಅವರು ಹೇಳಿದ ಮೇಲೆ ಜುಡಿಷಿಯರಿ ತಗೊಂಡ್ರು. ಅದು ಈಗ ನೀವು ತೋರಿಸಿ ಈ ಜನಕ್ಕೆ. ಅದಕ್ಕೆ ಅವರು ನನ್ನ ಹತ್ರ ಬಂದಿರೋದು. ನೀವು ಹೇಳಿದ್ರಿಲ್ವಾ ಏನಕ್ಕೋಸ್ಕರ ಸರ್ ಬಂದಿದ್ದಾರೆ, ಅವ್ರನ್ನೇ ಕೇಳಿ. ನಾ ಏನು ಮಾಡಬೇಕು ಈಗ ನೀವು ಹೇಳಿ. ಐ ವಿಲ್ ಚಾಲೆಂಜ್ ಎನಿಬಡಿ, ಐ ಡೋಂಟ್ ಬಾದರ್. ನಮಗೇನೋ ಅಯ್ಯೋ ಇವು ಅಧಿಕಾರಿ, ಅಯ್ಯೋ ಇವರು ಮಹಾನ್ ಅವ್ರದ್ದು. I have a knowledge what Baba Saheb Ambedkar told me to study. I can challenge anybody. ಜನ ಅಲ್ವ ನನ್ನ ಹತ್ರ? ಐ ಆಮ್ ಎ ಮಾಸ್ ಲೀಡರ್. ದಿನ ಒಂದು ಮಾಡ್ಕೊಂಡು ಹೋಗಿ ಶೋ ಕೊಡುವುದಕ್ಕೆ ನಾನಿಲ್ಲ. ಅಷ್ಟು ನೋವಿದೆ. ಪ್ರೆಸ್ ಅವ್ರು ನೀವು ಡಿಸೈಡ್ ಮಾಡಿ ನಾನೇನು ಮಾಡಬೇಕು. ಸೀನಿಯರ್ ಮೋಸ್ಟ್ಗಳು ಇದಿರಿಲ್ವಾ? ராஜா வாய் திறந்து சொல்லுங்க. நீங்கள்லாம் நான் என்ன பண்ண சொல்லுங்க. தினம் நான் பண்ணியிருந்த ப்ரெஸ்கார் உங்களுக்கு போர் அடிக்கல. எல்லிதே? These are all has to do with who? Our local MLA, our local president, municipality president. That is why they are all elected body, using public people's money's car and board. ನಾನು ಏನಾದ್ರು ಪಬ್ಲಿಕ್ನಲ್ಲಿ ಇರ್ತಾನ, ಕೌನ್ಸಿಲರ್ಗೆ ಸಂಬಳ ತಗೊಂಡಿದ್ದಾನ, ಜನಕ್ಕೋಸ್ಕರ ನಾನು ಪ್ರಾಣ ಕೊಡ್ತೀವಿ, ನನಗೆ ಸಂಬಳ ಬೇಡ ಹೇಳಿರೋದು. ನಾನು ஜன நான் அண்டர்ஸ்டாண்ட் ಮಾಡ್ಕೊಂಡಿಲ್ಲ சார். பெத்து போட்டால் எங்கள் அம்மா குப்பை தொட்டியில் போட்டா, ஆனால் எங்கள் அம்மான்னு தெரிஞ்ச பிறகு நான் மறக்க முடியுமா? Now you tell me, press people, shall I go for dharna in municipality or shall I go according to the law? Which one I have to do? ரெண்டும் பண்ணு. சொல்லுங்க சார். What I have to do? Both you should do. ಅಫಿಷಿಯಲ್ ಕೊಡ್ತೀವಿ. 10 ದಿವಸ ಒಳಗಡೆ 15 ದಿವಸ ಒಳಗಡೆ. ಅದು ಇಲ್ಲ ಅಂದರೆ ಐ ವಿಲ್ ಸಿಟ್ ಧರ್ನೆ ಇನ್ ದ ಕೋರ್ಟ್, ದೆನ್ ಧರ್ನೆ ಇನ್ ದ ಮುನ್ಸಿಪಾಲಿಟಿ, ದೆನ್ ಐ ವಿಲ್ ಗೋ ಟು ದ ಕೋರ್ಟ್. ಓಕೆ? ಆಮೇಲೆ ಇವರು ಹೇಳ್ತಾರೋ ನೀವು ಧರ್ನೆ ಮಾಡಬೇಕಾದ್ರೆ ನಮ್ಗೆ ರೈಟಿಂಗ್ನಲ್ಲಿ ರೂಲ್ಸು ಹಿಂಗಿರಬೇಕು ಹಂಗಿರಬೇಕು ಅನ್ನೋ ಎಲ್ಲ ರೂಲ್ಗಳು ನೋಡಿ ನೀವು ರೂಲ್ ಪ್ರಕಾರ ಮಾಡಿರಿ. ನಾ ಯಾತಕ್ಕೆ ಧರ್ನೆ ಮಾಡಬೇಕು? ನಾವೊಂದು ಪಬ್ಲಿಕ್ ಮೀಟಿಂಗ್ ಕೇಳಿದರೆ ಅಲ್ಲಿ ತುಂಬ ಜನ ಬಂದು ಡಿಸ್ಟರ್ಬ್ ಆಗಿಬಿಡ್ತಿದೆ. ನಾನು ರಥ ಹೋದರೆ
ಫೆಸ್ಟಿವಲ್ಗೆ ಅವತ್ತು ಜನ ಬರೋದೇ ಇಲ್ವಾ? ಸರ್ಕಲ್ನಲ್ಲಿ ಕೊಡ್ತಾರೆ ಮ್ಯೂಸಿಕ್ 12ವರೆಗೂ. ನಾವು ಕೇಳಿದರೆ ಜನಕ್ಕೆ ಡಿಸ್ಟರ್ಬ್ ಆಗುತ್ತೆ. ಎಲ್ರಿ ನ್ಯಾಯ ಅದು? ಅವತ್ತು ಡಿಸ್ಟರ್ಬ್ ಇಲ್ವಾ? ನೋಡಿಲ್ಲ ದೇವ್ರಿಗೂ ಪರ್ಮಿಷನ್ ಕೊಡ್ತೀರಿ ಏನೋ? ನೋಡಿಲ್ಲ ದೇವ್ರಿಗೆ ಪರ್ಮಿಷನ್ ಕೊಡ್ತೀರಿ, ನೋಡಿರೋ ಮನುಷ್ಯಗೆ ಪರ್ಮಿಷನ್ ಇಲ್ಲ ರೀ ಊರಿನಲ್ಲಿ. ಹೆಂಗೆ ಸರ್ ನ್ಯಾಯ? ಅದಕ್ಕೆ ಹೇಳಿದೆ ನಮ್ಮ ಪುರಾಣಗಳು ಹೆಂಗಿದೆ ಅಂದರೆ, அவன் பொண்டாட்டி ஒருத்தன் காட்டில் போனான், ஒருத்தன் காட்டில் விட்டு ஓடியான்ட்டான், என்ன ஒருத்தன் விற்று விட்டான், ஒருத்தன் ஜூதாட்டான். இதுதான் புராணம். ஐ எம் நாட் அகேன்ஸ்ட் இந்து ஆர் கிறிஸ்டியன் ஆர் முஸ்லீம் ஆர் திஸ் திங்ஸ். ஐ எம் டாಕಿಂಗ್ ಅಬೌಟ್ ದ ರಿಯಾಲಿಟಿ. ಬಾಬಾ ಸಾಹೇಬ್ ಯಾವಾಗಲೂ he was not against it, but he quoted, so I have to quote this. ಅದು ನಿಮ್ಮ ಪತ್ರಿಕೆ ಅವರು ಇವಂಗು ಏನು ಗೊಂದಲ ಇದೆ, ಏನು ಪ್ರಾಬ್ಲಮ್ ಇದೆ, ದಯವಿಟ್ಟು ಅಧಿಕಾರಿಗೆ ನೋಟಿಸ್ ತಗೊಂಡು ಹೋಗಿ. ಪಾಪ ಅವ್ರು ಬ್ಯುಸಿ ಇದ್ದಾರಲ್ವಾ, ಅಟ್ಲೀಸ್ಟ್ ಅವ್ರ ಸೆಕ್ರೆಟರಿಗಳಾಗ ಪಿ ಎಗಳು ಓದ್ಬಿಟ್ಟು ಹೇಳ್ತಾರೆ, ಅಷ್ಟು ಮಾತ್ರ ಮಾಡಿ ಸರ್. ಆಮೇಲೆ ನಾನು ಏನು ಮಾಡಬೇಕಂತ ನಾನು வேறு ஏதாவது கேட்கணுமா கேளுங்க. இல்லை சார், அது லாஸ்ட் ஃபைனல்ஸ் நீங்கள் சொல்லிட்டீங்களா, ஒன்று கோர்ட் மூலிமா இது உங்களுக்கு நியாயம் ಧರ್ನಾ ಪ್ಲಸ್ ಕೋರ್ಟ್. எஸ், ஃபஸ்ட்டு நான் அதிகாரிகளுக்கு கொடுக்குறேன், அவங்களும் கொடுத்துக்குறாங்க, நானும் கொடுக்குறேன். அவங்க ரிப்ளை கொடுக்கலன்னா நம்ம முனிசிபாலிட்டியில் ஐ ஹவ் டு கோ எகேன்ஸ்ட். நாட் ஓன்லி திஸ் இன் முனிசிபாலிட்டி, there is lot of problem in municipality. I have given maximum chance for them. There I will sit dharna. In my dharna, deputy commissioner has to come and collect. ಇನ್ನು 3 ತಿಂಗಳು 4 ತಿಂಗಳಿಲ್ಲ, ಡಿಸ್ಮಿಸ್ ಮಾಡಿರಿ ಮುನ್ಸಿಪಾಲ್ಟಿನ. ನಾನು ಮಾಡಿದ್ದೇನಿಲ್ವ 2 ಟರ್ಮ್, ಸೂಪರ್ ಸೀಟ್ ಮಾಡಿದ್ದೇನಿಲ್ವಾ? ಕೌನ್ಸಿಲರ್ ತಪ್ಪು ಮಾಡಿಲ್ಲ, ಕೆಲಸ ಕೌನ್ಸಿಲರ್ ತಪ್ಪು ಮಾಡಿದಾರ, ಕ್ರಮ ತಗೊಳ್ಬೇಕಾ ಇಲ್ವಾ? ಆಮೇಲೆ ಲ್ಯಾಂಡ್ ಆರ್ಡರ್ ಬರುತ್ತೆ, ಇವರು ಇನ್ನಿಂದ ಡಿಸ್ಟರ್ಬೆನ್ಸ್, ನನ್ನದು ಡಿಸ್ಟರ್ಬೆನ್ಸ್, ಅಧಿಕಾರಿ ಇನ್ನಿಂದ ಡಿಸ್ಟರ್ಬೆನ್ಸ್ ಇನ್ ದಿಸ್ ಪ್ಲೇಸ್ KJ ಕಾನ್ಸ್ಟಿಟ್ಯೂನ್ಸ್. 10 ಮೀಟ್ರ್ ರೋಡ್ ಹಾಕ್ಬೇಕಂದ್ರೆ 7 ಮೀಟ್ರ್ ಅಂತಾರೆ, ಕೇಳೋರು ಇದ್ದಾರೆ ಯಾರು? ವೆಂಕಟೇಶ್ವರ ಗುಡಿಗಿಟ್ಟಿಂದ 10 ಮೀಟ್ರ್ ಪ್ರೆಸ್ ಅವರು ಕ್ವಶನ್ ಮಾಡಲೇಬೇಕು ನೀವು. ಈ ಕಡೆ 3 ಮೀಟ್ರ್, ಈ ಕಡೆ 3 ಮೀಟ್ರ್ ಅಂದರೆ 6 ಮೀಟ್ರ್. 6 ಮೀಟ್ರ್ ದುಡ್ಡು ಯಾರು ತಗೊಳ್ಳೋದು? ಯಾರು ತಗೊಳ್ಳೋದು? ಇದು ಹೋಗಿ ಅಸೆಂಬ್ಲಿಯಲ್ಲ ಮಾತಾಡ್ಬೇಕಾ? ನಾನು ಕಳಿಸಿ ನನ್ನ ಅಸೆಂಬ್ಲಿಗೆ, ಅವತ್ತು ಗೊತ್ತಾಗುತ್ತೆ. ಅದು ಮಿನಿಸ್ಟರ್ ಆಗಿರಲಿ, ಅವ್ರು ಯಾವ ತಾತ ಆಗಿರಲಿ, ಹೂ ಐ ಆಮ್, ವಾಟ್ ಐ ಆಮ್, ಮೈ ಕ್ವಶನ್ ವಿಲ್ ಬಿ ದೇರ್. ಈಗ ಅಷ್ಟು ಲೂಟಿಗಳಾಗಿ ಯಾರು ಕೇಳಬೇಕು ಸರ್? ನಾನೇ ಕೇಳಬೇಕಾ? ಜನ ಕೇಳಬೇಕಾದ್ರೆ ಜನಕ್ಕೆ ಯಾರು ತಗೊಂಡು ಬರಬೇಕು? ಅವ್ರು ನೋಟಿಸ್ಕೋ, ಪ್ರೆಸ್ ತಗೊಂಡು ಬರಬೇಕು. ಯು ಹ್ಯಾವ್ ದ ಪವರ್, ಮೀಡಿಯಾ ಆ್ಯಂಡ್ ಪ್ರೆಸ್. ಡೋಂಟ್ ಥಿಂಕ್ ದಟ್ ಯು ಆರ್ ಸೋ ಸ್ಮಾಲ್. ವಾಟ್ ಐ ಸ್ಟಡಿಡ್ ಇನ್ MA ಜರ್ನಲಿಸ್ಟ್, ವಾಟ್ ದೇ ಹ್ಯಾವ್ ಟು ಡೂ ಇಟ್, ಇಟ್ ಈಸ್ ಯುವರ್ ಡ್ಯೂಟಿ ಟು ಡೂ ಇಟ್. ಈಗ ಕ್ರಿಕೆಟ್ನಲ್ಲಿ ಗಲಾಟೆ ಆಗಿರೋದಕ್ಕೆ ಯಾರಾದ್ರು ಕ್ರಮ ತಗೊಂಡ್ರ? ಪ್ರೆಸ್ ಅವರು ಕ್ರಿಕೆಟ್ ಶೋರು ಮಾಡಿದ್ರೆ ಯಾರದು ದೊಡ್ಡದಾಗಿ ಮಾಡಿದ್ದು? ನಿಜ ಯಾರು ಮಾಡಿದ್ದು? ಸತ್ಯ ಯಾರು ಹೇಳಿದ್ರು? ಪ್ರೆಸ್ ಅವರು. ನೀವು ಹೇಳಿದ ಮೇಲೆ ಕೋರ್ಟ್ ಏನು ಮಾಡಿದರು? ಸೋಮಟ ತಗೊಂಡ್ರಿಲ್ವಾ? ಆ ಥರ ನೀವು ಮಾಡಿದ್ದು. ಇದು ಇನ್ನೂ ಸುಮ್ಮನೆ ನಾನು ಕೂತ್ಕೊಂಡಿದ್ರೆ ಕೇಳೋರು ಯಾರಲ್ಲ, ಪಾಪ ಭಕ್ತರಲ್ಲಿ ತೀರು ಹೋಗ್ಬಿಟ್ರು. ಆ ಅಪ್ಪ ಇದ್ರೂ ಒಂದು ಕೌಂಟ್ರ್ ಆದರೂ ಏನಾದರೂ ಒಂದು ಹೇಳ್ಬೋದು, ನೋಟಿಸ್ ಆದರೂ ಒಂದು ಅದಕ್ಕೆ ನಾವು ಒಂದು ಕೌಂಟ್ರ್ ಕೊಡ್ಬೋದು. ನಾನು ಒಂದು ಮೀಟಿಂಗ್ ಮಾಡಿದರೆ ಆ ಅಪ್ಪ ಒಂದು ಮೀಟಿಂಗ್ ಈಗ ಕಾಂಪಿಟೇಷನ್ ಇಲ್ಲ, ಮಾತಾಡೋರು ಯಾರಿಲ್ಲ. ಯಾರಿಗೆ ಹೋಗಿ ನಾವು ಮಾತಾಡಬೇಕು? ಚಾಲೆಂಜ್ ಮಾಡೋರ್ಗೆ ಮಾತಾಡಬೇಕಿಲ್ವಾ? ಪಾಪ ಅವಯಪ್ಪ ಇಲ್ಲ. ವೆನ್ ದೆರ್ ಇಸ್ ನೋ ಪವರ್ಫುಲ್ ಅಪೋಸಿಷನ್, ಐ ಆಮ್ ಹೆಲ್ಪ್ಲೆಸ್ ಇಲ್ವಾ? ಅಷ್ಟು ಮಾತ್ರ ಮಾಡಿ ಸರ್ ಪ್ಲೀಸ್. ಪ್ರೆಸ್ ಅವ್ರು ಕೇಳಿದ್ರು ನಾನು ಇಷ್ಟೇ. ನೋಡಿ ಅವ್ರ ಮಕ್ಕಳೆಲ್ಲ ನೋಡಿ, ಅವರು ಇವರು ಯಾರು, ಗೋಪಿನಾಥನ್ ತಂದೆ ಹೆಸರು ಯಾರು? ಒಂದು ಸೆಕೆಂಡ್ ಬಾಮ. ಅಲ್ಲೆಲ್ಲ ಈ ಕುಟುಂಬಗಳೆಲ್ಲ ಬೀದಿನಲ್ಲಿದೆ, ಎಲ್ಲ ಲೈನಲ್ಲಿ ಇದ್ದಾರೆ, ಎಲ್ಲ ಲೈನ್ನಲ್ಲಿ ಇದ್ದಾರೆ. ಎಲ್ಲ ಮೈನಿಂಗ್ ಕಡೆ ಇರೋರು, ಮೈನಿಂಗ್ ಅವರು ಮನೆ ಕೊಡೋದಿಲ್ಲ. ಅವ್ರ ಜಮೀನಲ್ಲಿ ಅವ್ರು ನಾನು ವಾಚ್ಮನ್ ಆಗಿದ್ರು, ಈ ಜಾಗ ನನಗೆ ಸ್ವಂತಾನ. ಸುಪ್ರೀಂ ಕೋರ್ಟ್ ಒಂದೇ ಹೇಳಿದ್ರು, 40 ವರ್ಷ ಅವ್ನಿಗೆ ಪೆನ್ಷನ್ ಕೊಟ್ಟಿಲ್ಲ, ಸಂಬಳ ಕೊಟ್ಟಿಲ್ಲ, ಸ್ಯಾಲ್ರಿ ಕೊಟ್ಟಿಲ್ಲ, ಬೆನಿಫಿಟ್ ಕೊಟ್ಟಿಲ್ಲ. ಅದಕ್ಕೇಳಿ ಈ ಜಮೀನು ಕೇಳೋದು ನಿಮ್ಗೆ ಅಧಿಕಾರ ಇಲ್ಲ. ಅದು 400 ವರ್ಷ ಅದರ ಓನರ್ಗೆ ಆ ಜಮೀನು ನಿಲ್ಲಿದೆ. ಕರೆಕ್ಟಾ? ನನಗೆ ಹಂಗೆ ಮಾಡಿದ್ದಾರೆ ಬಂಗಾರಪೇಟೆಲ್ಲ. ನನ್ನ ಉತ್ತರ ಫ್ರೆಂಡ್ಸ್ಗಳು ನನ್ನ ಜಮೀನಿಗೆ. ಬಟ್ ನಾನು ಅದು ಫೈಟ್ ಮಾಡ್ತಾ ಇದ್ದೇನೆ ಬಿಡಿ, ಅದು ಬೀದಿಗೆ ಬರುತ್ತೆ, ಬಂದ ಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.